ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯೊಂದಿಗೆ ನಾವು ಇವತ್ತಿನ ವಾಕ್ಯ ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನಿ ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸಿಕೊಂಡು ಇದ್ದೇವೆ ರಾಜ್ಯ. ನಾವು ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿಯೂ, ಬೇರೆ ಬೇರೆ ಪಟ್ಟಣಗಳಲ್ಲಿದ್ದರೂ ಕೂಡ ಈ ಝೂಮ್ ಮೀಟಿಂಗ್ ಮೂಲಕ, ಝೂಮ್ ಕ್ಯಾಮರಾದ ಮೂಲಕವಾಗಿ ಒಂದಾಗಿ ಸೇರುವ ಹಾಗೆ, ಒಟ್ಟಾಗಿ ಆರಾಧಿಸುವ ಹಾಗೆ, ಪ್ರಾರ್ಥಿಸುವ ಹಾಗೆ, ವಾಕ್ಯ ಧ್ಯಾನಿಸುವ ಹಾಗೆ ನೀವು ನಮಗೆಲ್ಲ ಕೃಪೆಯನ್ನು ಕೊಟ್ಟಿದ್ದಿ. ಅದಕ್ಕಾಗಿ ನಿನಗೆ ವಂದನೆ ಹೇಳ್ತಾ ಇದ್ದೇವೆ ಸ್ವಾಮಿ. ಕರ್ತನೆ ಮಾತ್ರವಲ್ಲ, ಕರ್ತನೆ ಸಮಯದಲ್ಲಿ ಯೂಟ್ಯೂಬ್ ಲೈವ್ ಮೂಲಕವಾಗಿ, ಫೇಸ್ಬುಕ್ ಲೈವ್ ಮೂಲಕ, ಆಸರ ಟಿವಿ ಮೂಲಕ ನೋಡುವಂಥ ಪ್ರತಿಯೊಬ್ಬರನ್ನು ಕರ್ತನೆ ನಿನ್ನ ಪರಿಶುದ್ಧವಾದಂಥ ಕರಗಳಲ್ಲಿ ನಾನು ಒಪ್ಪಿಸಿಕೊಡ್ತಾನೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತಾನೆ. ವಾಕ್ಯವನ್ನು ಧ್ಯಾನಿಸುವಾಗ ಅವರು ಕೇಳುವಂಥ ವಾರ್ತೆಗಳನ್ನು ಅರ್ಥ ಮಾಡಿಕೊಡುವ ಹಾಗೆ ಪರಿಶುದ್ಧಾತ್ಮನ ಮೂಲಕವಾಗಿ ಅವರಿಗೆ ಆಳವಾದ ಪ್ರಕಟಣೆಗಳನ್ನು ಕೊಡಬೇಕಾ ಕರ್ತನೆ ಕೇಳಿಕೊಡ್ತಾ ಇದ್ದೇನೆ ಸ್ವಾಮಿ. ನನ್ನನ್ನು ತಗ್ಗಿಸಿಕೊಂಡು ನಿನ್ನ ಪವಿತ್ರ ಕರೆಗೆ ಒಪ್ಪಿಸಿಕೊಡ್ತೇನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ದೇವರೇ, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲ ಸಹೋದರ ಸಹೋದರಿಗೂ ನನ್ನ ವಂದನೆಗಳು. ನಾವು ನಿನ್ನೆ ದಿವಸ ತನಕ ನಾವು ಪುನರುತ್ಥಾನದ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. ಯಾಕಂದರೆ ನಾವು ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 1 4-6 ವಾಕ್ಯ ನಾವು ಧ್ಯಾನ ಮಾಡ್ತಾ ಇದ್ದೆವು. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 4-6 ವಾಕ್ಯ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ನಾವು 4 ಮತ್ತು 5 ವಾಕ್ಯದಲ್ಲಿ ಮುಖ್ಯವಾಗಿ ಅಪೊಸ್ತಲ ಯೋಹನ್ನನು ವಿವರಿಸುತ್ತಾ ಇರುವಂಥ ಒಂದು ವಿಷಯ, 7 ಸಭೆಗಳಿಗೆ ಅಪೊಸ್ತಲ ಯೋಹನ್ನನು ಯೇಸು ಕ್ರಿಸ್ತನಿಗೆ ಸಂಬಂಧವಾದ 5 ಕಾರ್ಯಗಳನ್ನು ಅಲ್ಲಿ ಬರೀತಾ ಇದ್ದಾನೆ. 7 ಸಭೆಗಳಿಗಿರುವಲ್ಲಿ ಈ ಸಭೆಗಳಿಗಿರುವ ಸಂದೇಶದ ಕುರಿತು ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ಅದನ್ನು 4 ವಿಭಾಗಗಳನ್ನಾಗಿ ಈ ಸಂದೇಶಗಳನ್ನು ನಾವು ವಿಭಾಗಿಸಬಹುದು. ಅಂದರೆ 7 ಸಭೆಗಳಿರುವ ಈ ಅಪೊಸ್ತಲ ಯೋಹನ್ನನ ಸಂದೇಶವನ್ನು 4 ವಿಭಾಗಗಳನ್ನಾಗಿ ವಿಂಗಡಿಸಿ ಧ್ಯಾನಿಸುವುದು. ಒಂದು, ಅಂದಿನ 7 ಸಭೆಗಳಿಗಿರುವ ಒಂದು ಸಂದೇಶವಾಗಿದೆ. ಎರಡನೇದಾಗಿ ಒಬ್ಬ ಕ್ರೈಸ್ತ ವಿಶ್ವಾಸಿಗಿರುವ ವೈಯಕ್ತಿಕವಾದ ಸಂದೇಶವಾಗಿದೆ. ಮೂರನೇದಾಗಿ ಸ್ಥಳೀಯ ಸಭೆಗಿರುವಂಥ ಒಂದು ವೈಯಕ್ತಿಕ ಸಂದೇಶವಾಗಿದೆ. ನಾಲ್ಕನೇದಾಗಿ ಲೋಕದಲ್ಲಿರುವಂಥ ಒಂದು ಕ್ರೈಸ್ತ ಸಭೆಗಿರುವಂಥ ಅಂದರೆ ಸಾರ್ವತ್ರಿಕ ಸಭೆಗಿರುವ ಒಂದು ಕ್ರಿಸ್ತನ ಸಾರ್ವತ್ರಿಕ ಸಭೆಗಿರುವ ಒಂದು ಸಂದೇಶವನ್ನು ಇಲ್ಲಿ ನಾವು ನೋಡ್ತೇವೆ. 4 ವಿಭಾಗಗಳನ್ನಾಗಿ 7 ಸಭೆಗಳು ಬರೆದಿರುವಂಥ ಸಂದೇಶವನ್ನು ನಾವು ವಿಭಾಗಿಸಿ ನಾವು ಧ್ಯಾನ ಮಾಡಲಿಕ್ಕೆ ನಮಗೆ ಆಗ್ತದೆ. ಈಗಾಗಲೇ ಆ ಸಭೆಗಳಿರುವಂಥ ಸಂದೇಶವನ್ನು ನಾವು ಹಿಂದಿನ ಒಂದು ಸಂಚಿಕೆಗಳಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಈಗ ಇಲ್ಲಿ 5 ಸಂಗತಿಗಳನ್ನು ಯೇಸು ಕ್ರಿಸ್ತನಿಗೆ ಸಂಬಂಧವಾಗಿ ಇಲ್ಲಿ ಅಪೊಸ್ತಲ ಯೋಹನ್ನನು ಹೇಳ್ತಾ ಇದ್ದಾನೆ. ಮೊದಲನೇದಾಗಿ ಆತನು ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು. ಎರಡನೇದಾಗಿ ಆತನ ಕುರಿತು ಹೇಳುವಾಗ 7 ಆತ್ಮ ಉಳ್ಳವನು. 7 ಆತ್ಮ ಎಂದರೆ ಏನು, ಈಗಾಗಲೇ ನಾವು ಅದನ್ನು ಧ್ಯಾನ ಮಾಡಿದ್ದೇವೆ. ಮೂರನೇದಾಗಿ ನಂಬತಕ್ಕ ಸಾಕ್ಷಿ, ಯೇಸು ಕ್ರಿಸ್ತನು ನಂಬತಕ್ಕ ಸಾಕ್ಷಿ ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ನಾಲ್ಕನೇದಾಗಿ ಸತ್ತವರೊಳಗಿಂದ ಮೊದಲನೆಯವನಾಗಿ ಎದ್ದು ಬಂದವನೆಂಬುದಾಗಿ. ನಾಲ್ಕನೇದಾಗಿ ಯೇಸು ಕ್ರಿಸ್ತನ ಕುರಿತಾಗಿ ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು 5ನೇ ವಿಷಯವನ್ನು ಧ್ಯಾನಿಸ್ತೇವೆ. ಯೇಸು ಕ್ರಿಸ್ತನಿಗೆ ಸಂಬಂಧವಾಗಿ ಹೇಳುವಂಥ ಒಂದು 5ನೇ ವಿಚಾರವನ್ನು ಇವತ್ತು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಈ 5 ಸಂಗತಿಯುಳ್ಳಂಥ ಯೇಸು ಕ್ರಿಸ್ತನು 2 ವಿಧವಾದಂಥ ಆಶೀರ್ವಾದಗಳನ್ನು ಇಲ್ಲಿ ಬಿಡುಗಡೆ ಮಾಡೋದು ನೋಡ್ತೇವೆ. ಅದು ಕೃಪೆ ಮತ್ತು ಶಾಂತಿ ಎಂಬುದಾಗಿ. ಅದರ ಕುರಿತಾಗಿ ಕೂಡ ನಾವು ಆಳವಾಗಿ ಮುಂದೆ ನಾವು ಧ್ಯಾನ ಮಾಡ್ತಾ. ಗೊತ್ತಿಲ್ಲ ನನಗೆ ಇವತ್ತು 5ನೇ ಸಂಗತಿ ಭೂರಾಜರ ಒಡೆಯನಾಗಿದ್ದಾನೆ. ಈ 5ನೇ ಸಂಗತಿ ಇವತ್ತು ಮುಗಿತದೆಲ್ಲ ಗೊತ್ತಿಲ್ಲ. ಒಂದು ವೇಳೆ ಇವತ್ತು ಮುಗಿಯುವುದಾದರೆ ನಾನು ಆ ಒಂದು ಕೃಪೆ ಮತ್ತು ಶಾಂತಿಯ ಕುರಿತಾಗಿ ಧ್ಯಾನಕ್ಕೆ ನಾವು ಹೋಗ್ತೇವೆ. ನಾವು ಮುಂದಿನ ಸಮಯಕ್ಕೆ ನಾವು ಭೂರಾಜರ ಒಡೆಯನ ಆ ವಾಕ್ಯ ಓದಿಕೊಳ್ಳೋಣ. ನಾವು ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 4 ಮತ್ತು 5 ವಾಕ್ಯಗಳನ್ನು ನಾವು ಸವಿಸ್ತಾರವಾಗಿ ಓದಿಕೊಳ್ಳೋಣ. ಹಾಸ್ಯ ಸೀಮೆಯಲ್ಲಿರುವ 7 ಸಭೆಗಳಿಗೆ ಯೋಹಾನನು ಬರೆಯುವುದೇನೆಂದರೆ, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವ ಆತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು, ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಬಸ್ ಇಲ್ಲಿ ಯೇಸು ಸ್ವಾಮಿಯನ್ನು ಉದ್ದೇಶಿಸಿ ಅಥವಾ ಆತನಿಗೆ ಸಂಬಂಧವಾಗಿ 5ನೇ ಸಂಗತಿಯಲ್ಲಿ ಅಪೊಸ್ತಲ ಯೋಹನ್ನನು 7 ಸಭೆಗಳಿಗೆ ಬರಿತಾ ಇದ್ದಾನೆ. ಆತನು
ಭೂರಾಜರ ಒಡೆಯನೆಂಬುದಾಗಿ. ಯೇಸು ಸ್ವಾಮಿ ಭೂರಾಜರ ಒಡೆಯನು. ಇದು ಈ ಪದ ನಮಗೇನು ಸೂಚಿಸ್ತಾ ಇದೆ ಎಂಬುದಾಗಿ ಹೇಳಬೇಕಾದ್ರೆ, ಆತನು ಸರ್ವ ಭೌಮನಾದ ದೇವರು, ಆತನ ಸಾರ್ವತ್ರಿಕವಾದ ಅಧಿಕಾರವನ್ನು ಸೂಚಿಸುತ್ತದೆ. ಆತನು ಸರ್ವ ಮಂಡಲಕ್ಕೆ, ಸೌರ ಮಂಡಲಕ್ಕೆ ಆತನು ಒಡೆಯನಾಗಿದ್ದಾನೆ. ಆತನು ಸೃಷ್ಟಿಕರ್ತನು. ಆತನಿಗಿಂತ ಮೇಲೆ ಯಾವುದೇ ಅಧಿಕಾರ ಇಲ್ಲ. ಈ ಲೋಕದಲ್ಲಿ ಒಬ್ಬ ಚಕ್ರವರ್ತಿ ಇರುವುದಾದರೂ, ಒಬ್ಬ ರಾಜನಿರುವುದಾದರೂ, ಒಬ್ಬ ಪ್ರಧಾನಮಂತ್ರಿ ಇರುವುದಾದರೂ, ಒಬ್ಬ ಅಧ್ಯಕ್ಷನಿರುವುದಾದರೂ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರುವುದಾದರೂ, ಯೇಸು ಕ್ರಿಸ್ತನು ಎಲ್ಲ ಅಧಿಕಾರಗಳಿಗಿಂತ ಮೇಲೆ ಇರುವಂಥ ಅಧಿಕಾರ ಉಳ್ಳವನೆಂಬುದಾಗಿ ಈ ಒಂದು ಪದವು ನಮಗೆ ನೆನಪು ಮಾಡಿಸುವಂಥದ್ದು ಎಂಬುದಾಗಿ ನಾವು ತಿಳಿಯತಕ್ಕದ್ದು. ಪ್ರಿಯರೇ, ನಾವು ನೋಡ್ತೇವೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ, ಮಾನವನಾದ, ದಾಸನ ರೂಪವನ್ನು ಧರಿಸಿಕೊಂಡು ಬಂದ. ಫಿಲಿಪ್ಪಿ 2:1-11 ವಾಕ್ಯವನ್ನು ಓದುವಾಗ ಅಲ್ಲಿ ನಮಗೆ ಗೊತ್ತಾಗ್ತದೆ. ಆದರೆ ಒಂದು ವಾಕ್ಯ ಮಾತ್ರ ನಾವು ಓದಿಕೊಳ್ಳಬಹುದು, ಅದು 11ನೇ ವಾಕ್ಯ. ಪ್ರಿಯರೇ, ಅಂದರೆ ಸ್ವರ್ಗ ಮತ್ಯ ಭೂಮಿಯಲ್ಲಿರುವ ಎಲ್ಲ ನಾಮಗಳು ಯೇಸು ಹೆಸರಿಗೆ ಅಡ್ಡ ಬೀಳ್ತವೆ ಎಂಬುದಾಗಿ ಓದ್ತೇವೆ ನಾವು. ಯಾವಾಗ ಪುನಸ್ಸನಾಗಿ ಆತನು ಎದ್ದು ಬಂದನು, ಎಲ್ಲ ನಾಮಗಳಿಗಿಂತ ಒಂದು ಮೇಲಾದ ನಾಮವನ್ನು ತಂದೆ ದೇವರು ಆತನು ಕೊಟ್ಟಿರುವಂತ ನೋಡ್ತೇವೆ. ಓದಿ 11ನೇ ವಾಕ್ಯ, 10-11 ಸೇರಿಸಿ ಓದಿ. 10 and 11 ಆದುದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು, ಸ್ವರ್ಗ ಮತ್ಯ ಪಾತಾಳದಲ್ಲಿರುವವರೆಲ್ಲರೂ ಯೇಸು ಕ್ರಿಸ್ತನ ಹೆಸರಿಗೆ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಮತ್ತಾಯ 28:18 ಹೇಳ್ತದೆ. ಇಲ್ಲಿ ನೋಡ್ತೇವೆ, ಮ್ಯಾಥ್ಯೂ ಚಾಪ್ಟರ್ 28:18. ಮತ್ತಾಯ 28:18ರಲ್ಲಿ ಕರ್ತನಾದ ಯೇಸು ಸ್ವಾಮಿ ಸ್ವರ್ಗಾರೋಹಣಕ್ಕಿಂತ ಮುಂಚಿತವಾಗಿ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಅಲ್ಲಿ ತನ್ನ ಶಿಷ್ಯರ ಎಣ್ಣೆ ಮರ ಗುಡ್ಡದ ಮೇಲೆ ಬಂದಿದ್ದಾನೆ. ಈಗ ಸ್ವರ್ಗಾರೋಹಣ ಆಗಬೇಕು. ಒಂದು ಕೊನೆಯ ಕೆಲವೊಂದು ಸಂದೇಶಗಳು ಅವರಿಗೆ ತನ್ನ ಶಿಷ್ಯರಿಗೆ ಕೊಡಬೇಕಾಗಿತ್ತು. ಇಲ್ಲಿ ಆತನು ಮುಖ್ಯವಾಗಿ ಹೇಳುವಂಥ ಒಂದು ಮಾತು ಏನಂದರೆ, ಭೂಮಿ ಮತ್ತು ಆಕಾಶದಲ್ಲಿ ಸಕಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಓದ್ರಿ ಸಿಕ್ಕಿದ್ರೆ 28. ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ನೋಡಿ, ಸಕಲ ಅಧಿಕಾರವು ನನಗೆ, ಭೂಮಿ ಮತ್ತು ಆಕಾಶದಲ್ಲಿ ಸಕಲ ಅಧಿಕಾರವು, ಸರ್ವ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಅಂದರೆ ಸಕಲ, ಎಷ್ಟೇ ದೊಡ್ಡ ದೇಶದ ಚಕ್ರವರ್ತಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಅಧ್ಯಕ್ಷನಾಗಿರ್ಬೋದು, ರಾಜನಾಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲ ಅಧಿಕಾರಗಳಿಗಿಂತಲೂ ಉನ್ನತವಾದಂಥ ಅಧಿಕಾರವುಳ್ಳವನು ನಮ್ಮ ಕರ್ತನಾದ ಯೇಸು ಸ್ವಾಮಿಯಾಗಿದ್ದಾನೆ. ಪ್ರಿಯರೇ, ಒಂದೆರಡು ವಾಕ್ಯಗಳನ್ನು ಓದಿಕೊಳ್ಳುವ. ಪ್ರಕಟಣೆ ಪುಸ್ತಕ 19:16 ವಾಕ್ಯ, ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 19:16 ವಾಕ್ಯ ಓದಿಕೊಳ್ಳೋಣ. ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ರಾಜಾಧಿರಾಜನು ಕರ್ತನ ಕರ್ತನು, ಆತನ ತೊಡೆಯ ಮೇಲನ ವಸ್ತ್ರದಲ್ಲಿ. ಇದು ಯಾವಾಗ ಆಗುವಂತ ಕಾರ್ಯ ಅಂದ್ರೆ, ನಾವು ಎತ್ತಲ್ಪಡ್ತೇವೆ, 7 ವರ್ಷಕ್ಕಿಂತ ಮುಂಚೆ ಎತ್ತಲ್ಪಡ್ತೇವೆ, ರ್ಯಾಪ್ಚರ್ ಆಗ್ತದಲ್ಲ. ಆ ರ್ಯಾಪ್ಚರ್ ಆದ ನಂತರ 7 ವರ್ಷಗಳ ನಂತರ ಅಲ್ಲಿ 3 ಕಾರ್ಯಗಳು ಅಂತ ಪರಲೋಕದಲ್ಲಿ ಬರುವ ದಿವಸದಲ್ಲಿ ನಾವು ಅದನ್ನು ಕಲೀಲಿಕ್ಕೆ ಹೋಗ್ತೇವೆ. ಈ 7 ವರ್ಷಗಳ ನಂತರ ನಾವು ಪುನಃ ಪರಲೋಕದಿಂದ ಭೂಮಿಗೆ ಬರ್ತೇವೆ ಯೇಸು ಸ್ವಾಮಿಯ ಜೊತೆಯಲ್ಲಿ. ಆಗಲೇ ಆರ್ಮೆಗೆದ್ದೋನ್ ಎಂಬಂಥ ಯುದ್ಧವು ಇಲ್ಲಿ ನಡೀತದೆ, ಅನೇಕ ಕಾರ್ಯಗಳು ಅಲ್ಲಿ ನಡೀತದೆ. ಈ ಆರ್ಮೆಗೆದ್ದೋನ್ ಯುದ್ಧಕ್ಕಾಗಿ ಅಥವಾ 1000 ವರ್ಷ ಆಳುವುದಕ್ಕೋಸ್ಕರ ಕ್ರಿಸ್ತನೊಂದಿಗೆ ನಾವು ಇಲ್ಲಿ ಬರುವಾಗ ಆಗಿನ ಇದು ವಾಕ್ಯಗಳು ಸಂಗತಿ ಆಗಿದೆ. ನಾವು ರೆವಲ್ಯೂಷನ್ ಚಾಪ್ಟರ್ 19 ಸರಿಯಾಗಿ ಓದಿದ್ರೆ 1-10 ವಾಕ್ಯದಲ್ಲಿ ಸಭೆ ಪರಲೋಕದಲ್ಲಿದೆ. 11-16 ಸಭೆ ಭೂಮಿಗೆ ಬರುವಂಥದ್ದನ್ನು, ಕ್ರಿಸ್ತನೊಂದಿಗೆ ಭೂಮಿಗೆ ಬರುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಮತ್ತು 17-21 ಆರ್ಮೆಗೆದ್ದೋನ್ ಯುದ್ಧದಲ್ಲಿ ಕ್ರಿಸ್ತ ವಿರೋಧಿಯು ಸುಳ್ಳು ಪ್ರವಾದಿಯು ಸೋತು ಹೋಗಿ ಜೀವಂತವಾಗಿ ಬೆಂಕಿ ಗಂಧಕಗಳ ಕೆರೆಗೆ ದೊಬ್ಬಲ್ಪಡುವಂಥ ಒಂದು ಸಂಗತಿ ಅಲ್ಲಿ ನಾವು ನೋಡ್ತೇವೆ. ಅಂದರೆ ಚಾಪ್ಟರ್ 19 ಅಧ್ಯಾಯ ಪ್ರಕಟಣೆಯನ್ನು 3 ವಿಭಾಗಗಳನ್ನಾಗಿ ಅಲ್ಲಿ ಅಧ್ಯಾಯವನ್ನು ವಿಂಗಡಿಸಬಹುದು. ಆದರೆ ಅದು ಈಗ ನನ್ನ ಸಬ್ಜೆಕ್ಟ್ ಅಲ್ಲ. 16ನೇ ವಾಕ್ಯ ಮಾತ್ರ ಸಬ್ಜೆಕ್ಟ್ ಆಗಿದೆ. ಆ ವಾಕ್ಯ ಮಾತ್ರ ಓದಿಕೊಳ್ಳೋಣ. ಆತನ ತೊಡೆಯ ಮೇಲನ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತರ ಕರ್ತನು ಎಂಬ ಹೆಸರು ಬರೆದಿದೆ. ಆತನ ತೊಡೆಯ ಮೇಲನ ವಸ್ತ್ರದ ಏನ್ ಬರೆದಿದೆ? ರಾಜರ ರಾಜನು, ಕರ್ತರ ಕರ್ತನು. ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಆತನ ಮೇಲೆ ಯಾವುದೇ ಅಧಿಕಾರ ಇಲ್ಲ. ಆತನೇ ಸರ್ವಭೌಮನು, ಆತನೇ ಸಕಲ ಅಧಿಕಾರ ಉಳ್ಳವನು,
ಆತನು ಏಕಾಧಿಪತಿ ಎಂಬುದಾಗಿ ಈ ಒಂದು ವಾರ್ತೆ, ಈ ಒಂದು ವಾಕ್ಯ ನಮಗೆ ಸೂಚಿಸುವಂಥದ್ದು ಅಥವಾ ಸಂದೇಶವನ್ನು ಕೊಡುವಂಥದ್ದಾಗಿದೆ ಪ್ರಿಯರೇ. ನಾವು ಇನ್ನೊಂದು ವಾಕ್ಯ ಓದುವ, ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದ 14ನೇ ವಾಕ್ಯ, ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 17 ವರ್ಸಸ್ 14. ಅವರು ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತರ ಕರ್ತನು ರಾಜಾದಿ ರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು. ನೋಡಿ, ಇಲ್ಲಿ ನಾವು ನೋಡ್ತೇವೆ, ಅವರು ಯಜ್ಞದ ಕುರಿಮರಿಯಾದಾತನ ಮೇಲೆ ಅವರು ಏನ್ ಮಾಡ್ತಾರೆ, ಯುದ್ಧ ಮಾಡ್ತಾನೆ. ಆತ ರಾಜ್ಯರ ರಾಜನಾಗಿರುವುದರಿಂದ, ಕರ್ತನಾಗಿರುವುದರಿಂದ ಏನ್ ಮಾಡ್ತಾನಂತೆ, ಆ ಒಂದು ಯುದ್ಧವನ್ನು ಆತನು ಜಯಿಸುತ್ತಾನೆಂಬುದಾಗಿ ಇದರ ಮೂಲಕವಾಗಿ ನಾವು ತಿಳಿದುಕೊಳ್ತೇವೆ ಪ್ರಿಯರೇ. ಅಲ್ಲಲ್ಲೂಯ್ಯ. ಆದ ಕಾರಣ ಆತನು ರಾಜನಾಗಿದ್ದಾನೆ, ಕರ್ತನಾಗಿ ಯುದ್ಧಗಳನ್ನು ಜಯಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಅದು ಆ ಯುದ್ಧದಲ್ಲಿ ಯಾರು ಜಯಿಸ್ತಾರೆ, ಅದು ಅದರ ಆಕ್ಚುಲಿ ಅದು ಆರ್ಮೆಗೆನ್ ಯುದ್ಧ ಬರುವಂಥ ದಿವಸಗಳಲ್ಲಿ ನಡೆಯುವಂಥ ಯುದ್ಧದ ಕುರಿತಾಗಿ ಬರೆಯಲ್ಪಟ್ಟಿರುತ್ತದೆ. ಆಕ್ಚುಲಿ ದೇವರು ನಂಬಿಗಸ್ತರು, ದೇವರು ಆದುಕೊಂಡವರು ಸಿಕ್ಕಿರುವ ಓದಿನ ವಾಕ್ಯವನ್ನು, ದೇವರು ಕರೆದವರು ದೇವರಾದುಕೊಂಡವರು ನಂಬಿಗಸ್ತರು ಆಗಿರುವ ಆತನ ಕಡೆಯವರು. ಆತನ ಕಡೆ ಯಾರು? ನಾನು ಮತ್ತು ನೀವು ಪರಲೋಕದಿಂದ ಬಂದಿರ್ತೇವೆ ಅಲ್ಲಲ್ಲಿಯ, ನಾವು ಯುದ್ಧವನ್ನು ಜಯಿಸ್ಲಿಕ್ಕೆ ಹೋಗುತ್ತೇವೆ. ಓಕೆ, ನಾವು ಮುಂದಕ್ಕೆ ನಾವು ಹೋಗೋಣ ಪ್ರಿಯರೇ. ನಾವು ಇನ್ನೊಂದು ವಾಕ್ಯ ಓದುವ, ಕೀರ್ತನೆ 89 27ನೇ ವಾಕ್ಯ, ಸಾಮ್ಸ್ 89 ವರ್ಸಸ್ 27. ಕೀರ್ತನೆ 89 27ನೇ ವಾಕ್ಯ ಕೂಡ ಓದಿಕೊಳ್ಳೋಣ. ನಾನಾದರೂ ಅವನನ್ನು ಜ್ಯೇಷ್ಠ ಪುತ್ರನನ್ನು ಭೂರಾಜರಲ್ಲಿ ಉನ್ನತನನ್ನಾಗಿ ಮಾಡಿಕೊಳ್ಳುವೆನು. ಯಾರ ಕುರಿತು? ಯೇಸುಸ್ವಾಮಿಯ ಕುರಿತಾಗಿರುವಂತ ಒಂದು ಮಾತಾಗಿದೆ, ಇದು ವಾರ್ತೆ ಆಗಿದೆ ಪ್ರಿಯರೇ. ಇನ್ನೊಂದು ದೇವರ ಸರ್ವಭೌಮ ಅಧಿಕಾರದ ಕುರಿತಾಗಿ ಹೇಳುವಂತಹ ಒಂದು ಕೀರ್ತನೆ ಅಂತ ಹೇಳ್ತೇನೆ. ಕೀರ್ತನೆ 97 1-12 ವಾಕ್ಯಗಳು ಅಂತ. ಅದರಲ್ಲಿ ಆ ಕೀರ್ತನೆ 97 ಒಂದೊಂದು ವಾಕ್ಯಗಳು ಓದಿಕೊಳ್ಳೋಣ ನಾವು. ಸಾಮ್ಸ್ 97, ಕೀರ್ತನೆ 97. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಭೂಲೋಕವು ಸಂತೋಷಿಸಲಿ. ನೋಡಿ, ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಅದರ ಅರ್ಥ ಏನೆಂದರೆ, ಆದಾಮ ಅವರನ್ನು ಮೋಸಗೊಳಿಸಿ ಸೈತಾನನು ಭೂಮಿಯನ್ನು ಕಸಿದುಕೊಂಡನು. ಇನ್ನೊಂದು ವಿಷಯ ಹೇಳಬೇಕಾದ್ರೆ, ದೇವರ ಹೃದಯದಲ್ಲಿರಿದಂಥ ಒಂದು ಕನಸು ಅಥವಾ ಸ್ವಪ್ನ ಅದು ಏನೆಂಬುದಾಗಿ ನಾನು ನಿಮಗೆ ಹೇಳಬೇಕಾದ್ರೆ, ಆದಾಮ ಅವರು ಮಾತ್ರವಲ್ಲ, ನಾನು ಮತ್ತು ನೀವುಗಳು, ಆತನ ಸಂತತಿಯವರು ಈ ಭೂಮಿಯನ್ನು ಆಳಬೇಕಾಗಿತ್ತು. ನಾವು ಆದಿಕಾಂಡ 1ನೇ ಅಧ್ಯಾಯ ನಾವು 26, 27, 28 ಸೇರಿಸಿ ಓದಿಕೊಳ್ಳೋಣ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಇಲ್ಲಿ ನಾವು ನೋಡ್ತೇವೆ, ಒಂದನೇದಾಗಿ ಅಧಿಕಾರ ನಡೆಸುವಂತ ಒಂದು ದೇವರು ಆ ಒಂದು ಅವಕಾಶವನ್ನು ಮನುಷ್ಯನಿಗೆ ಕೊಟ್ಟ, ಭೂಮಿಯ ಮೇಲೆ ದೊರೆತನ ಮಾಡುವಂತ ಅಧಿಕಾರ ನಡೆಸುವಂತ ಒಂದು ಕೃಪೆಯಲ್ಲಿ ಕೊಡುವಂತ ನೋಡ್ತೇವೆ. ಅದು ದೇವರ ಸ್ವಪ್ನವಾಗಿತ್ತು. ಎರಡನೇದಾಗಿ ಭೂಮಿಯಲ್ಲಿ ಮನುಷ್ಯ ತುಂಬಿಕೊಳ್ಳಬೇಕಾಗಿತ್ತು. ಮೂರನೇದಾಗಿ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳಬೇಕಾಗಿತ್ತು. ಆದರೆ ದೇವರ ಮಾತಿಗೆ ಅವಿಧೇಯರಾಗಿ, ಸೈತಾನನ ಮಾತಿಗೆ ವಿಧೇಯರಾಗಿ, ಕೊನೆಗೆ ಏನಾಯಿತು, ಭೂಮಿಯ ಒಂದು ಭೂಮಿಯಲ್ಲಿ ಅಧಿಕಾರ ನಡೆಸುವಂಥ ಅವಕಾಶ, ಕೃಪೆ ಅವರು ಕಳ್ಕೊಳ್ಳಬೇಕಾಯಿತು. ಈ ಸ್ವಪ್ನ ಯಾವಾಗ ನೆರವೇರ್ತದೆ ಅಂದರೆ, ಈ ಸ್ವಪ್ನ ನೆರವೇರಿದ 1000 ವರ್ಷದ ಆಳ್ವಿಕೆಯಲ್ಲಿ ಆದಮ ಅವರು ಅಧಿಕಾರ ನಡೆಸುವಂಥ ಅವಕಾಶ ಕಳ್ಕೊಂಡರು. 1000 ವರ್ಷದ ನಡೆಯುತ್ತದೆ, ಈಗಲೂ ಸಭೆ ಮೂಲಕ ನಡೀತದೆ. ಕಳೆದ ದಿವಸಗಳಲ್ಲಿ ನಾನು ಕೆಲವೊಂದು ವಾಕ್ಯ ಹೇಳುವಾಗ ಹೇಳಿದ್ದೆ, ನಾನು ಈಗ ರಕ್ಷಣೆ ಹೊಂದಿದ ದೇವರ ಮಕ್ಕಳು, ಆ ದೇವರ ಸಭೆ ಈ ನಾವು ರೂಲ್ ಮಾಡ್ತಾ ಇದ್ದೇವೆ ಅಲ್ಲಲ್ಲಿಯ, ಆಲ್ರೆಡಿ ಆಳ್ವಿಕೆ ನಾವು ಮಾಡ್ತಾ ಇದ್ದೇವೆ. ದುರಾತ್ಮಗಳ ಮೇಲೆ, ಅಂಧಕಾರದ ಶಕ್ತಿಗಳ ಮೇಲೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಲೂಕ 10:19 ಹೇಳಬೇಕಾದ್ರೆ, ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾನೆ, ಮಾತ್ರ ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ. ಸಾಮ್ಸ್ 91:13, ಕೀರ್ತನೆ 91:13 ಹೇಳ್ತದೆ, ಸಿಂಹ ಸರ್ಪಗಳ ಮೇಲೆ ನಡೆಯುವೆ, ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು
ತುಳಿದು ಬಿಡುವೆ ಎಂಬುದಾಗಿ ಅಲ್ಲಿ ನಾವು ಓದ್ತೇವೆ. ನಾವು ಒಂದು ವಾಕ್ಯ ಓದುವ, ರೋಮನ್ಸ್ ಚಾಪ್ಟರ್ 5:17, ರೋಮ 5:17. ಈ ವಾಕ್ಯ ನಿಮಗೆ ನಾನು ಹೇಳಿದ್ದೇನೆ ಇದಕ್ಕಿಂತ ಮುಂಚಿತವಾಗಿ, ಕೆಲವರಿಗೆ ಈ ವಾಕ್ಯ ಗೊತ್ತಿರಲಿಕ್ಕಿಲ್ಲ. ಒಬ್ಬನು ಮಾಡಿದ ಅಪರಾಧದಿಂದ ಒಬ್ಬರು ಮಾಡಿದ ಅಪರಾಧದಿಂದ ಮರಣ ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬನೇ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ನಾವು ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯ. ನಾವು ನಮ್ಮನ್ನು ಆಳುವವರನ್ನಾಗಿ ದೇವರು ಈ ಲೋಕದಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ದುರಾತ್ಮ ಶಕ್ತಿಗಳೆಲ್ಲ ನಮ್ಮ ಪ್ರಾಂತ್ಯವನ್ನು ಆಳುವಂಥದ್ದು. ಈ ಲೋಕವನ್ನು ಆಳುವುದಕ್ಕಾಗಿ ದೇವರು ಸಭೆಯನ್ನು ರೂಲ್ ಮಾಡತಕ್ಕ ಸಭೆಯನ್ನು ಇಟ್ಟಿದ್ದಾನೆ ಪ್ರಿಯರೇ. ಸಭೆ ಆಳ್ವಿಕೆ ಮಾಡುವಂಥದ್ದಾಗಿದೆ. ಎರಡನೇದಾಗಿ 2 ತಿಮೋಥಿ 2:12, 2 ತಿಮೋಥಿ 2:12 ವಾಕ್ಯ ಓದಿಕೊಳ್ಳೋಣ. ಸಹಿಸಿಕೊಳ್ಳೋರಾಗಿದ್ದರೆ ಆತನೊಡನೆ ಸಹಿಸಿಕೊಳ್ಳೋರಾಗಿದ್ದರೆ ಆತನೊಡನೆ ಆಳುವೆವು. ಪ್ರೈಸ್ ಗಾಡ್. ಆತನ ಜೊತೆಯಲ್ಲಿ ನಾವು ಆಳುತ್ತೇವೆ. ರೆವಲ್ಯೂಷನ್ 5:10 ಕೂಡ ಓದಿ. ಪ್ರಕಟಣೆ 5:10. ಯಾಜಕರನ್ನಾಗಿಯೂ ಮಾಡಿದಿ, ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರು. ಅಂದ್ರೆ ಭೂಮಿಯ ಮೇಲೆ ನಾವು ಆಳ್ವಿಕೆ ಮಾಡುತ್ತೇವೆ. ಪ್ರೈಸ್ ಗಾಡ್. ಈಗಾಗಲೇ ಈ ಭೂಮಿಯಲ್ಲಿ ಆಳುವಂಥ ಒಂದು ಅಧಿಕಾರ, ಆತ್ಮ ಮಂಡಲದಲ್ಲಿ ನಾವು ರಾಜರಾಗಿದ್ದೇವೆ, ಯಾಜಕರಾಗಿದ್ದೇವೆ. ಆತ್ಮಿಕ ಲೋಕದಲ್ಲಿ ನಾವು ದೇವರ ರಾಜ್ಯವನ್ನು ಪ್ರತಿನಿಧಿಸುತ್ತಾ ಇದ್ದೇವೆ. ಅದನ್ನು ಚೆನ್ನಾಗಿ ನಾವು ತಿಳ್ಕೋಬೇಕು ಪ್ರಿಯರೇ. ಆಳುವವರನ್ನಾಗಿ ಈ ಲೋಕದಲ್ಲಿ ನನ್ನನ್ನು ನಿಮ್ಮನ್ನು ದೇವರು ಇಟ್ಟಿದ್ದಾನೆಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ. ರೋಗದ ಮೇಲೆ ನಮಗೆ ಅಧಿಕಾರ ಇದೆ, ದುರಾತ್ಮಗಳ ಮೇಲೆ ಅಧಿಕಾರ ಇದೆ, ಮಂತ್ರವಾದ ಶಕ್ತಿಗಳ ಮೇಲೆ ನಮಗೆ ಅಧಿಕಾರ ಇದೆ. ಇನ್ನೊಂದು ವಾರ್ತೆ ಓದಿ, ಪ್ರಕಟಣೆ ಪುಸ್ತಕ 20:6 ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 20:6. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ, ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಕ್ರಿಸ್ತನೊಂದಿಗೆ ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ 1000 ವರ್ಷ ಆಳುವರು. ನಾವು 1000 ವರ್ಷ ಕೂಡ ಭೂಮಿಯಲ್ಲಿ ಆಳ್ತೇವೆ. ಇನ್ನೊಂದು ವಾಕ್ಯ, ರೆವಲ್ಯೂಷನ್ 22:3, ಪ್ರಕಟಣೆ 22:3 ವಾಕ್ಯ ಕೂಡ ಓದಿಕೊಳ್ಳೋಣ. ಇನ್ನೂ ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು, ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ, ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು. ಅವರು ಯುಗಯುಗಾಂತರಗಳಲ್ಲಿಯೂ ಆಳುವರು. ಯುಗಯುಗಾಂತರಗಳಲ್ಲಿ ಈಗ ಆಳ್ತೇವೆ, 1000 ವರ್ಷ ಭೂಮಿಯಲ್ಲಿ ಆಳ್ತೇವೆ. ಮಾತ್ರವಲ್ಲ, ನಾವು ಯುಗಯುಗಾಂತರಗಳಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಹೋಗ್ತೇವೆ ಎಂಬುದಾಗಿ ವಾಕ್ಯದ ಭಾಗದಲ್ಲಿ ನಾವು ತಿಳ್ಕೊಳ್ತೇವೆ. ಇದು ದೇವರ ಸ್ವಪ್ನವಾಗಿದೆ. ತನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂಥ ಮನುಷ್ಯ, ಇವತ್ತು ನಾವು ಕೇವಲ ಮನುಷ್ಯ ಮಾತ್ರವಲ್ಲ, ಸೃಷ್ಟಿ ಮಾತ್ರವಲ್ಲ, ನಾವು ದೇವರ ಮಕ್ಕಳಾಗಿದ್ದೇವೆ ಪ್ರಿಯರೇ. ತಂದೆ ಅಪ್ಪ ಎಂದು ಕೂಗಿ ಕರೆಯುವಂಥ ಆತ್ಮನನ್ನು ಆತ ನಮಗೆ ಕೊಟ್ಟಿದ್ದಾನೆ. ನಾವು ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 4-7 ವಾಕ್ಯದಲ್ಲಿಯೂ, ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 14-17 ವಾಕ್ಯದಲ್ಲಿ ಓದ್ತೇವೆ. ಅಪ್ಪ ತಂದೆ ಎಂಬುದಾಗಿ ಕೂಗುವಂಥ ಆತ್ಮವನ್ನು ನಮ್ಮಲ್ಲಿ ಆತನು ಕಳಿಸಿಕೊಟ್ಟಿದ್ದಾನೆ. ಮಾತ್ರವಲ್ಲ, ನಾವು ಗಲಾತ್ಯ 3:26 ಹೇಳ್ತದೆ, ನಾವು ಪುತ್ರರಾಗಿದ್ದೇವೆ, ದೇವಪುತ್ರರು, ನಾವು ದೇವರಿಗೆ ಪುತ್ರರು ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಹಾಗಾದರೆ ದೇವರು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ನಾವು ಕೀರ್ತನೆ 92ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ನಾವು ಬರುವ, ಸಾಮ್ಸ್ 97:1. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಭೂಲೋಕವು ಸಂತೋಷಿಸಲಿ. ಯಾಕೆ ಸಂತೋಷಿಸಬೇಕು? ರಾಜರ ರಾಜ್ಯನು, ಒಡೆಯರ ಒಡೆಯನು ಭೂಲೋಕದಲ್ಲಿ ರಾಜ್ಯಾಧಿಕಾರ ವಹಿಸಿದ್ದಾನೆ. ಈ ಲೋಕದಲ್ಲಿ ನಾವು ನೋಡ್ತೇವೆ, ಒಬ್ಬ ಅಧಿಕಾರಕ್ಕೆ ಬರುವಾಗ, ಈ ಲೋಕದಲ್ಲಿ ಅನೇಕ ದೇಶಗಳುಂಟು. ಎಷ್ಟೋ ಜನರು ಪ್ರಸ್ತುತ ಇರುವಂಥ ಪ್ರಧಾನಮಂತ್ರಿಯನ್ನು, ರಾಷ್ಟ್ರಾಧ್ಯಕ್ಷರನ್ನು ಸಂತೋಷ ಪಡಲ್ಲ. ಇನ್ನು ಒಳ್ಳೆಯವನು ಬಂದರೆ ಒಳ್ಳೆಯದೆಂಬುದಾಗಿ ಹೇಳುವವರು ಇರ್ತಾರೆ, ಒಂದು ಗುಂಪು ಜನ. ಓಕೆ, ಆ ಸ್ಥಾನದಲ್ಲಿ ಅವರು ಆ ಅಧಿಕಾರ ಕಳ್ಕೊಂಡು ಬೇರೆಯವರನ್ನು ಚುನಾಯಿತರಾದರೂ ಇನ್ನೊಬ್ಬರು ಬರ್ತಾರೆ.
ಅಲ್ಲಿ ಕೂಡ ಗುಣಗುಡ್ತಾ ಇರ್ತಾರೆ, ಅಯ್ಯೋ ಇವರ ಆಳ್ವಿಕೆ ಕೂಡ ಸರಿ ಇಲ್ಲ, ಅಲ್ಲಿ ಕೂಡ ಕೊರತೆಗಳನ್ನೇ ಕೊರತೆಗಳನ್ನೇ ಹುಡುಕುವುದು ನೋಡ್ತೇವೆ. ಅಂದರೆ ಈ ಲೋಕದ ಒಂದೇ ರೀತಿಯಲ್ಲಿ ಹೇಳಬೇಕಾದ್ರೆ ಪ್ರಿಯರೇ, ಆದಾಮನ ನಂತರವಾಗಿ ಅಂದರೆ ಪ್ರಥಮ ಭೂರಾಜನು ಯಾರಾಗಿದ್ದಾನೆ, ಆ ನಿಮ್ರೋಧ ಎಂಬುದಾಗಿ ನಾವು ನೋಡ್ತೇವೆ. ಎಷ್ಟೋ ರಾಜರುಗಳು ಈ ಭೂಲೋಕವನ್ನು ಆಳ್ವಿಕೆ ಮಾಡಿದರು, ದೇಶಗಳನ್ನು ಆಳ್ವಿಕೆ ಮಾಡಿದರು, ದೊಡ್ಡ ದೊಡ್ಡ ಚಕ್ರವರ್ತಿಗಳು ಬಂದರೂ ಕೂಡ ಜನರು ಸಂತೋಷ ಪಡುವಂಥ ಒಂದು ಅಧಿಕಾರವನ್ನು ಅಥವಾ ಆಡಳಿತವನ್ನು ಅವರಿಗೆ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ ಪ್ರಿಯರೇ. ಆದರೆ ಯಾವಾಗ ದೇವರು ಆಳುತ್ತಾನೆ, ಯೇಸು ಸ್ವಾಮಿ ಯಾವಾಗ ಭೂಮಿಯನ್ನು ಆಳ್ತಾನೋ ಆವಾಗ ಸಂತೋಷ ಪಡಲಿಕ್ಕೆ ನಾವು ಹೋಗುತ್ತೇವೆ. 1000 ವರ್ಷದ ಆಳ್ವಿಕೆಯಲ್ಲಿ ಭೂಲೋಕ ಸಂತೋಷ ಪಡಲಿಕ್ಕೆ ಹೋಗುತ್ತದೆ ಪ್ರಿಯರೇ. ಈಗಾಗಲೇ ದೇವರು ತನ್ನ ರಾಜ್ಯವನ್ನು ಭೂಮಿಯಲ್ಲಿ ಸಭೆಯ ಮೂಲಕವಾಗಿ ಸ್ಥಾಪಿಸಿದ್ದಾನೆ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ಯೆಹೋವನ ರಾಜ್ಯಾಧಿಕಾರ ವಹಿಸಿಕೊಂಡಿದ್ದಾನೆ, ಭೂಮಿ ಸಂತೋಷ ಪಡಲಿ. ನಾವು ಸಂತೋಷ ಪಡುವಂಥ ಒಂದು ಸಂಗತಿ ಏನೆಂದರೆ ನಮ್ಮ ಯೇಸು ಸ್ವಾಮಿ ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ನಾವು ಕೀರ್ತನೆ, ಅದು ಯೆಶಾಯನ ಪುಸ್ತಕ 9ನೇ ಅಧ್ಯಾಯ ನಾವು 5ನೇ ವಾಕ್ಯದಿಂದ ಓದುವ. ಆ 6 ಹೆಸರುಗಳು 5 ಹೆಸರುಗಳು, ಆತನ 5 ಹೆಸರುಗಳು 6ನೇ ವಾಕ್ಯದಲ್ಲಿದೆ. 5ನೇ ವಾಕ್ಯದಿಂದ ಓದುವ ನಾವು. ಯುದ್ಧದ ಗದ್ದಲಲ್ಲಿ ತುಳಿದಾಡಿದವರೆಲ್ಲರ ಮೆಟ್ಟಲುಗಳು, ರಕ್ತದಲ್ಲಿ ಹೊರಳಾಡಿಸಿದ ಉಡುಪುಗಳು ಅಗ್ನಿಗೆ ಆಹಾರವಾಗಿ ಸುಟ್ಟು ಹೋಗುವವು. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ. ಒಂದು ಮಗು ನಮಗಾಗಿ ಹುಟ್ಟಿದೆ. ಯಾರು? ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಪ್ರವಾದಿಸಿದಂತಹ ಒಂದು ಪ್ರವಾದನೆ ಯೆಶಾಯ ಪ್ರವಾದನೆಯು ಯಾವಾಗ ಯೇಸು ಸ್ವಾಮಿ ಹುಟ್ಟಕ್ಕೆ 1000 ವರ್ಷಕ್ಕಿಂತ ಮುಂಚಿತವಾಗಿ ಪ್ರವಾದಿಸಿದಂಥ ಆ ಪ್ರವಾದನೆಯಾಗಿದೆ. ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವ. ಆಡಳಿತ ಆತನ ಬಾಹುವಿನ ಮೇಲೆ ಇರುವುದು. ಆಡಳಿತ ಎಲ್ಲಿದೆ ಅಂತ ಅಧಿಕಾರವು ಆತನ ಬಾಹುವಿನ ಮೇಲೆ, ಭುಜದ ಮೇಲೆ ಇದೆ ಎಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಪ್ರೈಸ್ ಗಾಡ್. ಮುಂದೆ ಓದಿ. ಅದ್ಭುತ ಸ್ವರೂಪನು. ಇನ್ನೊಂದು ರೀತಿ ಹೇಳ್ಬೇಕಾದ್ರೆ ಆತನ ಬಾಹು ಯಾರು ಗೊತ್ತುಂಟ? ನಾನು ಮತ್ತು ನೀವಾಗಿದೆ. ಸಭೆ ಆತನ ಬಾಹು, ಆತನ ಭುಜವಾಗಿದೆ ಸಭೆ. ಓಕೆ, ಮುಂದೆ ಓದಿ. ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯವಾದ ತಂದೆ, ಸಮಾಧಾನದ ಪ್ರಭು ಎಂಬುದು ಅವನ ಹೆಸರು. 5 ವಿಧವಾದ ಹೆಸರು. ಸಮಾಧಾನ ಪ್ರಭು, ನಿತ್ಯ ತಂದೆ, ಪರಾಕ್ರಮ ದೇವರು ಮತ್ತು ಆಲೋಚನಾಕರ್ತನು. ಮತ್ತೆ ಓಕೆ, 5 ಪರಾಕ್ರಮಯಾದ ದೇವರು, ಪರಾಕ್ರಮ ದೇವರು, ನಿತ್ಯವಾದ ತಂದೆ, ತಂದೆ, ಸಮಾಧಾನದ ಪ್ರಭು ಎಂಬುದು ಅವನ ಹೆಸರು, ಎಂಬುದು ಆತನ ಹೆಸರೆಂಬುದಾಗಿ ಅಲ್ಲಿ ನೋಡ್ತಾರೆ. ಕೀರ್ತನೆ 92ನೇ ಅಧ್ಯಾಯಕ್ಕೆ ನಾವು ಬರುವ ತಿರುಗಿ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಭೂಲೋಕವು ಸಂತೋಷಿಸಲಿ, ಸಮುದ್ರದ ತೀರ ಪ್ರದೇಶಗಳೆಲ್ಲ ಹರ್ಷಿಸಲಿ. ಸಮುದ್ರದ ತೀರ ಪ್ರದೇಶಗಳು ಹರ್ಷಿಸಲಿ. ಮುಗಿಲು ಕಾರ್ಗತ್ತಲೆಯು ಆತನ ಸುತ್ತಲೂ ಇರುತ್ತವೆ. ಮುಗಿಲು ಮತ್ತು ಕಾರ್ಗತ್ತಲೆ ಆತನ ಸುತ್ತಮುತ್ತಲು ಇರ್ತದೆ. ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ತಿವಾರ. ಆತನ ಸಿಂಹಾಸನ ಅಸ್ತಿವಾರ. ಇವತ್ತಿನವರೆಗೆ ಎಷ್ಟೋ ಸಿಂಹಾಸನಗಳಲ್ಲಿ ಎಷ್ಟೋ ರಾಜರುಗಳು, ಚಕ್ರವರ್ತಿಗಳು ಕೂತ್ಕೊಂಡರು, ಭೂಮಿಯಲ್ಲಿ ಆಡಳಿತ ನಡೆಸಿದರು. ಆದರೆ ಅದರ ಅಸ್ತಿವಾರ ನೀತಿಯಿಂದ ಕೂಡಿದಾಗಿರಲಿಲ್ಲ ಪ್ರಿಯರೇ. ಏನಾದರೂ ಅನಿತ್ಯಲ್ಲಿ ಇದ್ದಿರ್ತದೆ, ಏನಾದರೂ ಕುಂದುಕೊರತೆ ಅಲ್ಲಿ ಇದ್ದಿರ್ತದೆ. ಅದು ಯಾವಾಗ ಯೇಸು ಸ್ವಾಮಿ ತನ್ನ ಸಿಂಹಾಸನವನ್ನು ಈ ಭೂಮಿಯಲ್ಲಿ ಸ್ಥಾಪಿಸ್ಲಿಕ್ಕೆ ಹೋಗುತ್ತಾನೆ, ಆವಾಗ ನೀತಿ ಮತ್ತು ನ್ಯಾಯದಿಂದ ಆತನ ಈ ಭೂಮಿಯನ್ನು ಆಳ್ವಿಕೆ ಮಾಡಲಿಕ್ಕೆ ಹೋಗುತ್ತಾನೆ ಪ್ರಿಯರೇ. ಮುಂದೆ ಓದಿ. ಬೆಂಕಿಯು ಆತನ ಮುಂಗಡೆಯಿಂದ ಹೋಗಿ ಸುತ್ತಲೂ ಆತನ ವೈರಿಗಳನ್ನು ದಹಿಸಿ ಬಿಡುತ್ತದೆ. ಆತನು ಮಿಂಚುಗಳು ಲೋಕವನ್ನು ಬೆಳಗಿಸಿದವು, ಭೂಮಿಯು ಅದನ್ನು ಕಂಡು ನಡುಗಿತು. ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋಗುತ್ತವೆ. ನಮ್ಮ ದೇವರ ಮುಂದೆ ಪರ್ವತ ಅಂದ್ರೆ ನಮ್ಮ ಜೀವಿತಕ್ಕೆ ಎದುರಾಗಿ ನಿಂತ ಸಮಸ್ಯೆಗಳು, ದುಃಖಗಳು, ಹೋರಾಟಗಳು, ಹಲಲಿಯ ಸಮಸ್ಯೆಗಳು, ಇವೆಲ್ಲಗಳು, ತೊಂದರೆಗಳು, ಇವೆಲ್ಲ ಬೆಟ್ಟದೋಪಾದಿ ನಮ್ಮ ಮುಂದೆ ನಿಂತಿರುವಾಗ ಆತನ ಸಾನ್ನಿಧ್ಯದಲ್ಲಿ, ಆತನ ಪ್ರಸನ್ನತೆಯಲ್ಲಿ ಇವೆಲ್ಲ ಬೆಟ್ಟಗಳು ಮೇಣದಂತೆ ಕರಗಿ ಹೋಗ್ತವೆ ಎಂಬುದು ವಾಕ್ಯ ಹೇಳ್ತದೆ. 5ನೇ ವಾಕ್ಯ. ಮುಂದೆ ಓದಿ. 6ನೇ ವಾಕ್ಯ. ಗಗನ ಮಂಡಲವು ಆತನ ನೀತಿಯನ್ನು ಪ್ರಸಿದ್ಧಪಡಿಸಿತು, ಎಲ್ಲಾ ಜನರು ಆತನ ಮಹಿಮೆಯನ್ನು ಕಂಡರು. ಆತನ ಮಹಿಮೆಯನ್ನು ಕಂಡರು. ವಿಗ್ರಹಗಳಲ್ಲಿ ಇಗ್ಗುವ ಮೂರ್ತಿ ಪೂಜಕರೆಲ್ಲ ತಲೆ ಬೊಗ್ಗಿಸಲಿ. ದೇವರುಗಳಿರ, ನೀವೆಲ್ಲರೂ ಆತನಿಗೆ ಅಡ್ಡ ಬೀಳಿರಿ. ಯೆಹೋವನೇ, ನೀನು ನ್ಯಾಯ ಸ್ಥಾಪಿಸಿದ ವಾರ್ತೆಯನ್ನು ಕೇಳಿ ಚಿಯೋನ್ ಪರ್ವತವು ಅರ್ಜಿಸಿತು. ನೋಡಿ, ಯೆಹೋವನೇ, ನೋಡಿ ದೇವರುಗಳು ಎಂಬುದಾಗಿ ಹೇಳ್ಬೇಕಾದ್ರೆ ನಾವು 1 ಕೊರಿಂಥ 8:5-6 1 ಕೊರಿಂಥ 8:5-6 ಹೇಳಿದ್ರೆ ದೇವರುಗಳು ತುಂಬ ಇದ್ದಾರೆ ಎಂಬುದಾಗಿ ಅರ್ಥ ಅಲ್ಲ ಅದರದ್ದು. ದೇವರುಗಳು ಎನಿಸಿಕೊಳ್ಳೋರು ತುಂಬ ಇದ್ದಾರೆ, ಅವುಗಳು ದೇವರಲ್ಲ.
ಆ ವಾಕ್ಯ ಸಿಕ್ಕಿದ್ದು ಓದಿ ಮುಂದಕ್ಕೆ ಹೋಗುವ. ಅನೇಕರನ್ನು ದೇವರುಗಳೆಂದು ಕರ್ತರೆಂದು ಪೂಜಿಸುವುದು ಅನೇಕರು ದೇವರುಗಳೆಂದು ಕರ್ತರೆಂದು ಪೂಜಿಸುವುದುಂಟು, ನಿಜವೇ? ನಿಜವೇ? ಆಕಾಶದಲ್ಲಿ ಆಗಲಿ ಆಕಾಶದಲ್ಲಿ ಆಗಲಿ ಭೂಮಿಯ ಮೇಲೆ ಆಗಲಿ ಭೂಮಿಯ ಮೇಲೆ ಆಗಲಿ ದೇವರುಗಳು ಎನಿಸಿಕೊಳ್ಳುವವರಿದ್ದಾರೆ. ದೇವರು ಗಳಿಸಿಕೊಳ್ಳುವರು ಇದ್ದಾರೆ. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ನಮಗಾದ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ, ಆತನು ತಂದೆ ಎಂಬಾತನೇ, ಆತನು ಸಮಸ್ತಕ್ಕೂ ಮೂಲ ಕಾರಣನು, ಆತನು ಸಮಸ್ತಕ್ಕೂ ಮೂಲ ಕಾರಣನು, ನಾವು ಆತನಿಗಾಗಿ ಉಂಟಾದೆವು ಆತನಿಗಾಗಿನ ಉಂಟಾದೆವು, ಮತ್ತು ನಮಗೆ ಒಬ್ಬನೇ ಕರ್ತ, ನಮಗೆ ಒಬ್ಬನೇ ಕರ್ತನು, ಆತನು ಯೇಸು ಕ್ರಿಸ್ತನೇ. ಆತನು ಯೇಸು ಕ್ರಿಸ್ತನೇ. ಹಾಗಾದ್ರೆ ಆತನ ಮುಖಾಂತರ ಸಮಸ್ತ ಉಂಟಾಯಿತು, ಆತನ ಮುಖಾಂತರ ಸಮಸ್ತ ಉಂಟಾಯಿತು. ಇಲ್ಲಿ ಹೇಳ್ತೇವೆ ಮೂರ್ತಿ ಪೂಜಕರೆಲ್ಲ ತಲೆ ಬೊಗ್ಗಿಸಲಿ. ಹೌದು, ತಲೆ ಬೊಗ್ಗಿಸುವಂತ ಸಮಯ ಒಂದು ಬರ್ತದೆ ಪ್ರಿಯರೇ. ನಾಚಿಕೆ ಪಡುವಂತ ಒಂದು ಸಮಯ ಬರ್ತದೆ ಪ್ರಿಯರೇ. ಕೈ ಬಿಡಲ್ಪಡುವಂತ ಒಂದು ಸಮಯ ಬರ್ತದೆ. 115ನೇ ಕೀರ್ತನೆ ನಾವು ಓದುದಾದ್ರೆ ನಾವು 4-8ನೇ ವಾಕ್ಯದಲ್ಲಿ ಆ ಮೂರ್ತಿಗಳ ಕುರಿತಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾವು ಆರಾಧಿಸುವ ದೇವರು ಮೂರ್ತಿ ಅಲ್ಲ, ಆತನ ಜೀವವುಳ್ಳ ದೇವರು, ಆತನು ಆತ್ಮ ಸ್ವರೂಪನಾದಂಥ ದೇವರಾಗಿದ್ದಾನೆ. ದೇವರನ್ನು ಒಬ್ಬ ಮನುಷ್ಯನು ಉಂಟು ಮಾಡಿ ಆತನ್ನು ಆರಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ದೇವರು ಮಹಿಮೆಯುಳ್ಳಂಥ ದೇವರಾಗಿದ್ದಾನೆ, ಮಹಿಮೆ ಕರ್ತನಾಗಿದ್ದಾನೆ ಪ್ರಿಯರೇ. ಅದ ಮೂರ್ತಿ ಪೂಜಕರೆಲ್ಲ ತಲೆ ಬೊಗ್ಗಿಸಲಿ ಅಂತ ಹೇಳ್ತಾರೆ. ಮುಂದೆ ಓದಿ, ಕಂಟಿನ್ಯೂ. ಕೀರ್ತನೆ 97, Psalms 37. ಯೆಹೋವನೇ, ನೀನು ಭೂಲೋಕದ ಸರ್ವಾಧಿಕಾರಿ, ನೀನು ಭೂಲೋಕದ ಸರ್ವಾಧಿಕಾರಿ. ನಮ್ಮ ದೇವರು ಯಾರಾಗಿದ್ದಾನೆ? ಭೂಲೋಕದ ಸರ್ವಾಧಿಕಾರಿ. ಪ್ರೈಸ್ ಗಾಡ್. ರಾಜರ ರಾಜನು, ಒಡೆಯರ ಒಡೆಯನು. ಪ್ರೈಸ್ ಗಾಡ್. ಭೂಲೋಕದ ಸರ್ವಾಧಿಕಾರಿ ನಾನು ಮತ್ತು ನೀವು ಆರಾಧಿಸುವಂಥ ದೇವರು. ಇವತ್ತು ನಾವು ಎಷ್ಟೋ ಅಧಿಕಾರಗಳನ್ನು ನಾವು ಲೋಕದಲ್ಲಿ ಕಾಣ್ತಾ ಇದ್ದೇವೆ. ಸುಪ್ರೀಂ ಪವರ್ ಎಂಬುದಾಗಿ ಹೇಳುವಂಥ ಅಧಿಕಾರಗಳು ಇವತ್ತು ಭೂಮಿಯಲ್ಲಿವೆ. ಆದರೆ ಎಲ್ಲ ಅಧಿಕಾರಗಳಲ್ಲಿ ಪ್ರಧಾನ ಅಧಿಕಾರ, ಅದ ಸಾರ್ವಭೌಮವಾದ ಅಧಿಕಾರ, ಅದು ಕರ್ತನಾದ ಯೇಸುವಿನ ಅಧಿಕಾರವಾಗಿದೆ ಪ್ರಿಯರೇ. ಮುಂದೆ ಓದಿ. ಎಲ್ಲಾ ದೇವರುಗಳಲ್ಲಿ ಮಹೋನ್ನತನು ನೀನೇ. ಇನ್ನೊಂದು ವಾಕ್ಯ ಹೇಳಿಕ್ಕೆ ಇಷ್ಟಪಡ್ತೇನೆ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 20ರಿಂದ 23 ವಾಕ್ಯ ಓದುವುದಾದರೆ, ಸತ್ತಿದ್ದ ಕ್ರಿಸ್ತನನ್ನು, ತಂದೆಯಾದ ದೇವರು ಸತ್ತಿದ್ದ ಕ್ರಿಸ್ತನನ್ನು ಆತನು ಎಬ್ಬಿಸಿ ಪರಲೋಕದಲ್ಲಿ ಎಲ್ಲಿ ಕೂತ್ಕೊಳ್ಳಿಸಿದ್ದಾನೆ? ಸಿಂಹಾಸನ ಯಾವುದರ ಮೇಲೆ? ಸಕಲ ಅಧಿಕಾರ, ಪ್ರಭುತ್ವ ಮತ್ತು ರಾಜತ್ವ, ಮಹತ್ವಾದಿಗಳ ಮೇಲೆ ಆತನು ಕೂತ್ಕೊಳ್ಳಿಸಿದ್ದಾನೆ. ಮಾತ್ರವಲ್ಲ, ಸಮಸ್ತವನ್ನು ಆತನ ಕಾಲ ಕೆಳಗೆ ಹಾಕಿದ್ದಾನೆ ತಂದೆ ದೇವರು. ಓದಿ ಸಿಕ್ಕಿದ್ರೆ, ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ತನ್ನ ಬಲವನ್ನು ಯೇಸುಸ್ವಾಮಿಯನ್ನು ಎಬ್ಬಿಸುವುದರ ಮೂಲಕ ತಂದೆ ದೇವರಲ್ಲಿ ಪ್ರಕಟ ಮಾಡಿದ್ದಾನೆ. ಮುಂದೆ ಓದಿ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ ಅಧಿಕಾರ ಮಹತ್ವ ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆ ತನ್ನ ಬಲಗಡೆಯಲ್ಲಿ ಕೂತ್ಕೊಂಡಿಸಿದ್ದಾನೆ. ಅಂದ್ರೆ ಯೇಸುಸ್ವಾಮಿ ಸಕಲ ಅಧಿಕಾರ, ಪ್ರಭುತ್ವ, ಮಹತ್ವ, ರಾಜತ್ವ ಮತ್ತು ಈ ಲೋಕದಲ್ಲಿ ಬರುವ ಲೋಕದ ಹೆಸರುಗೊಂಡವರೆಲ್ಲರ ಮೇಲೆ ಪರಲೋಕದಲ್ಲಿ ತಂದೆಯಾದವರು ಬಲಗಡೆಯಲ್ಲಿ ಸಿಂಹಾಸನ ಕುಳಿತುಕೊಂಡಿದ್ದಾನೆ ಪ್ರಿಯರೇ. ಎಲ್ಲ ರೋಗವಾಗಲಿ, ದುರಾತ್ಮಗಳಾಗಲಿ, ಪಾತಾಳ ಲೋಕವಾಗಲಿ, ಸೈತಾನ ಶಕ್ತಿಗಳಾಗಲಿ, ವ್ಯಾಧಿಗಳಾಗಲಿ, ಇನ್ಯಾವುದೇ ಸಂಗತಿಗಳಾಗಲಿ ಪ್ರಿಯರೇ, ಎಲ್ಲದರ ಮೇಲೆ ಯೇಸು ಸ್ವಾಮಿ ಕೂತ್ಕೊಂಡಿದ್ದಾನೆ. ಸಕಲ ಅಧಿಕಾರ ಉಳ್ಳ ಸರ್ವಭೌಮನಾದ ದೇವರು ನಮ್ಮ ದೇವರಾಗಿದ್ದಾನೆ ಪ್ರಿಯರೇ. ಅಲ್ಲಲ್ಲಿಯ ಸಮಸ್ತವನ್ನು ಆತನ ಯೇಸು ಕ್ರಿಸ್ತನ ಕಾಲ ಕೆಳಗೆ ಹಾಕಿರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ ಪ್ರಿಯರೇ. ಅಲ್ಲಲ್ಲುಯ್ಯ. ಓಕೆ, ನಾವು ಕೀರ್ತನೆ 97ಕ್ಕೆ ಬರುವ. ಯೆಹೋವನನ್ನು ಪ್ರೀತಿಸುವವರೇ, ಕೆಟ್ಟತನವನ್ನು ಅಗೆ ಮಾಡಿರಿ. ಆತನು ತನ್ನ ಭಕ್ತರ ಪ್ರಾಣಗಳನ್ನು ಕಾಯುವವನಾಗಿ. ನೋಡಿ, ಯೆಹೋವನನ್ನು ಪ್ರೀತಿಸುವವರೇ ಕೆಟ್ಟದನ್ನು ಹಗೆತನ ಮಾಡಿ. ಆತನು ತನ್ನ ಭಕ್ತರ ಪ್ರಾಣವನ್ನು ಕಾಯುವವನಾಗಿ. ಆತನು ತನ್ನ ಭಕ್ತರ ಪ್ರಾಣವನ್ನು ಕಾಯ್ತಾನೆ, ನಮ್ಮನ್ನು ಕಾಯ್ತಾನೆ. ನಾನು ಮುಖ್ಯವಾಗಿ ನಾನು ನೋಡಿದ್ದು ಈ ದಿನಮಾನಗಳಲ್ಲಿ ಯಾವಾಗ ಲಾಕ್ಡೌನ್ ಇದಾಯಿತು, ಎಷ್ಟೋ ಸಾಕ್ಷಿ ಕೇಳಿದೆ. ಅದರ ಅರ್ಥ ಏನಂದರೆ, ಭೂಮಿಯಲ್ಲಿ ನಾವು ಇದ್ದೇವೆ, ಎಷ್ಟೋ ಜನರಿಗೆ, ದೇವ ಸೇವಕರಿಗೆ ಕೊರೋನಾ ಟಚ್ ಆಯಿತು, ಆದರೆ ಗುಣವಾಯಿತು. ದೇವರು ಅವರನ್ನು ಕಾಪಾಡಿದ, ಸೌಖ್ಯವಾಯಿತು. ಎಷ್ಟೋ ಸಾಕ್ಷಿ, ಎಷ್ಟು ವಿಡಿಯೋಗಳು ನನಗೆ ಸಿಕ್ಕಿದವು. ಎಷ್ಟೋ ಸಾಕ್ಷ್ಯ ಕೇಳುವಾಗ ನನಗೆ ತುಂಬ ಸಂತೋಷವಾಯಿತು. ಯಾಕೆ ಗೊತ್ತುಂಟಾ?
ದೇವರು ವಾಗ್ದಾನ ಮಾಡುವ ದೇವರು ಮಾತ್ರವಲ್ಲ, ವಾಗ್ದಾನವನ್ನು ನೆರವೇರಿಸುವ ದೇವರು, ಮಾತು ಕೊಡುವ ದೇವರು ಮಾತ್ರವಲ್ಲ, ಕೊಟ್ಟಂತ ಮಾತನ್ನು ನೆರವೇರಿಸುವಂತ ದೇವರೆಂಬುದಾಗಿ ಆತನು ಕಾಯ್ತೇನೆ ಎಂಬುದಾಗಿ ಹೇಳಿದ್ರೆ ಕಾಯ್ತಾನೆ ಪ್ರಿಯರೇ. ಈ ಲಾಕ್ಡೌನಲ್ಲಿ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಅದು ಕಾಯುತ್ತಾ ಬಂದಿದ್ದಾನೆ, ಪ್ರೊಟೆಕ್ಟ್ ಮಾಡ್ತಾ ಬಂದಿದ್ದಾನೆ. ಮುಂದೆಯೂ ಇದೇ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸುವವರೆಗೂ ನಮ್ಮನ್ನು ನಮಗಿರುವ ಎಲ್ಲವನ್ನು ಕಾಯುತ್ತಾ ಪ್ರೊಟೆಕ್ಟ್ ಮಾಡ್ತಾ ಆತನು ಹೋಗುತ್ತಾನೆ. ಮುಂದೆ ಓದಿ. ದುಷ್ಟರ ಕೈಯೊಳಗಿಂದ ಅವರನ್ನು ಬಿಡಿಸುವನು, ದುಷ್ಟರ ಕೈಯೊಳಗಿಂದ ಅವರನ್ನು ಬಿಡಿಸುವನು, ನೀತಿವಂತರಿಗೋಸ್ಕರ ಪ್ರಕಾಶವು, ನೀತಿವಂತರಿಗೋಸ್ಕರ ಪ್ರಕಾಶವು, ಯಥಾರ್ಥ ಹೃದಯವುಳ್ಳವರಿಗೆ ಸಂತೋಷವು ಬಿತ್ತಲ್ಪಟ್ಟಿವೆ. ಸಂತೋಷ ಬಿತ್ತಲ್ಪಟ್ಟಿದೆ. ನೀತಿವಂತರೇ ಯೆಹೋವನಲ್ಲಿ ಆನಂದಿಸಿರಿ, ನೀತಿವಂತರು ಯೆಹೋವನಲ್ಲಿ ಆನಂದಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಹಾಗಾದ್ರೆ ಇಲ್ಲಿ ನಾವು ನೋಡಿದ್ದೇವೆ ಕೀರ್ತನೆ 92ನೇ ಅಧ್ಯಾಯದಲ್ಲಿ ನಮ್ಮ ದೇವ ರಾಜ್ಯಾಧಿಕಾರ ವಹಿಸಿದ್ದಾನೆ. ಆತನು ಸರ್ವಭೌಮನು, ಸರ್ವಾಧಿಪತಿಯಾಗಿದ್ದಾನೆ, ಏಕಾಧಿಪತಿಯಾಗಿದ್ದಾನೆ, ಸಕಲದರ ಮೇಲೆ ಅಧಿಕಾರವುಳ್ಳಂತ ದೇವರು, ಭೂರಾಜ್ಯರ ಒಡೆಯನು, ಅಲ್ಲಲ್ಲಿಯ ಎಲ್ಲರ ಒಡೆಯನು ಆತನಾಗಿದ್ದಾನೆ ಎಂಬುದಾಗಿ ಈ ವಾಕ್ಯಗಳ ಆಧಾರದಲ್ಲಿ ಪ್ರಿಯರೇ ನಾವು ತಿಳ್ಕೊಂಡಿದ್ದೇವೆ ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡ್ಲಿಕ್ಕುವಂಥ ಒಂದು ಮುಖ್ಯವಾದಂಥ ವಿಚಾರ ಏನೆಂದರೆ, ಅಲ್ಲಲ್ಲಿಯ ತನ್ನ ಜನರನ್ನು ಯಾವ ರೀತಿಯಲ್ಲಿ ಬಿಡುಗಡೆ ಮಾಡಿದನೆಂಬುದಾಗಿ, ಆತನ ಶಕ್ತಿಯನ್ನು ತನ್ನ ಜನರಿಗೆ ಬಿಡುಗಡೆ ಮಾಡೋದ್ರ ಮೂಲಕ ಹೇಗೆ ಪ್ರಕಟ ಮಾಡಿದನೆಂಬುದಾಗಿ ಆದಿ ಕಾರಣದಿಂದ ಪ್ರಕಟಣೆ ಓದುವಾಗ ನಮಗೆ ಅರ್ಥ ಆಗುತ್ತದೆ ಪ್ರಿಯರೇ. ಉದಾಹರಣೆಗೆ ನಾವು ಓದುವುದಾದರೆ ವಿಮೋಚನಾ ಕಾಂಡದಲ್ಲಿ 15ನೇ ಅಧ್ಯಾಯದಲ್ಲಿ ನಾವು 11ರಿಂದ 17 ವಾಕ್ಯ ಓದುವಾಗ, ಐಗುಪ್ತ ದೇಶದಲ್ಲಿ ಆತನ ಜನರು ಯೆಹೂದ್ಯರು ಸುಮಾರು 430 ವರ್ಷಗಳವರೆಗೆ ದಾಸತ್ವದಲ್ಲಿದ್ದರು ಪ್ರಿಯರೇ. ಕೊನೆಗೆ ದೇವರಿಗೆ ಸ್ತೋತ್ರವಾಗಲಿ, ಅವರು ಸತತವಾಗಿ ದೇವರಿಗೆ ಮೊರೆ ಇಟ್ಟರು. ವಿಮೋಚನಾ ಕಾಂಡ 2:23-25 ಎಕ್ಸೋಡಸ್ ಚಾಪ್ಟರ್ 2:23-25 ಓದ್ತೇವೆ. ದೇವರವರ ಮೊರೆ ಕೇಳಿದ. ಎಕ್ಸೋಡಸ್ ಚಾಪ್ಟರ್ 3:7-8 ಪ್ರಕಾರ ಆ ಒಂದು ಮಿದ್ಯಾನಿನ ಬೆಟ್ಟದಲ್ಲಿ ದೇವರು ಮೋಶೆಗೆ ಕಾಣಿಸಿಕೊಂಡು ಆತನನ್ನು ಕಳುಹಿಸಿಕೊಟ್ಟ. ಆರೋನ ಮತ್ತು ಆತನನ್ನು 10 ಪಿಡುಗುಗಳಿಸಿದ. ಅದರ ಮೂಲಕವಾಗಿ ಕೊನೆಗೆ ಪರ್ವನು, ಕಠಿಣ ಹೃದಯವುಳ್ಳ ಪರ್ವನು ಅವ್ರು ಬಿಡುವುದಕ್ಕೆ ತೀರ್ಮಾನಿಸುವುದನ್ನು ನೋಡ್ತೇವೆ. ಅದನ್ನು ವಿಮೋಚನಾ ಕಾಂಡದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು 40-42 ವಾಕ್ಯದಲ್ಲಿ ಓದ್ತೇವೆ ಪ್ರಿಯರೇ. ಅಲ್ಲಲ್ಲಿಯ ಇದೇ ರೀತಿಯಲ್ಲಿ ಅವರು ಹೊರಗಡೆ ಬರುವಂಥದ್ದನ್ನು, ಅಲ್ಲಿಂದ ಆ ದೇಶ 430 ವರ್ಷಗಳ ನಂತರ ಹೊರಗಡೆ ಬರುವುದನ್ನು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಆದರೆ ಅವರು ಮುಂದಕ್ಕೆ ಹೋದ ಕೆಂಪು ಸಮುದ್ರವನ್ನು ಅವರು ಮುಟ್ಟಿದಾಗ ಹಿಂದುಗಡೆ ಪರ್ವನ ಸೈನ್ಯ ಅವ್ರ ಹಿಂದಕ್ಕೆ ಬರುವುದನ್ನು ನೋಡ್ತೇವೆ. ಆದರೆ ಮುಂದುಗಡೆ ಕೆಂಪು ಸಮುದ್ರ ಇತ್ತು. ದೇವರು ತನ್ನ ಸರ್ವ ಅಧಿಕಾರವನ್ನು ಅಲ್ಲಿ ಪ್ರಕಟಿಸುವಂಥದ್ದನ್ನು ಕಾಣ್ತಾ ಇದ್ದೇವೆ. ಆ ಹಿಂದಕ್ಕೆ ಬಂದಂಥ ಪರ್ವನ ಸೈನ್ಯವನ್ನು ಆ ಸಮುದ್ರದಲ್ಲಿ ಆತನು ಕೆಡವೆ ಹಾಕಿದ. ವಿಮೋಚನಾ ಕಾಂಡ 14ನೇ ಅಧ್ಯಾಯದಲ್ಲಿ ಸವಿಸ್ತರವಾಗಿ ಅದನ್ನು ನಾವು ನೋಡ್ತೇವೆ ಪ್ರಿಯರೇ. ಮಾತ್ರವಲ್ಲ, ಕೆಂಪು ಸಮುದ್ರ ಮಧ್ಯದಲ್ಲಿ ತನ್ನ ಜನರಿಗೋಸ್ಕರವಾಗಿ ಮಾರ್ಗ ಅಲ್ಲಿ ತೆರೆಯುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಯಾವಾಗ ಈ ಅದ್ಭುತ ನಡೆಯುತ್ತೋ, ಈ ಒಂದು ಮಿರ್ಯಾಮ ಮತ್ತು ಅಲ್ಲಲ್ಲಿ ಮೋಶೆ, ಇಸ್ರೇಲ್ ಜನರು ದೇವರಿಗೆ ಸ್ತುತಿಗಾನವನ್ನು ಮಹಿಮೆಯನ್ನು ಸಲ್ಲಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಈ ವಾಕ್ಯ ಓದಿಕೊಡೋಣ. ವಿಮೋಚನಾ ಕಾಂಡ 15:11-17 ವಾಕ್ಯ. ಯೆಹೋವನೇ ದೇವರುಗಳಲ್ಲಿ ನಿನ್ನ ಸಮಾನರು ಯಾವನು? ಯೆಹೋವನೇ ದೇವರುಗಳಲ್ಲಿ ನಿನಗೆ ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು. ಪ್ರಖ್ಯಾತ ಕೃತ್ಯಗಳನ್ನು ಮಾಡುವುದರಲ್ಲಿ ನೀನು ಭಯಂಕರನಾಗಿದೆ. ಸಾಧಾರಣ ಕೃತ್ಯವನ್ನು ಮಾಡಲ್ಲ, ಪ್ರಖ್ಯಾತ ಕೃತ್ಯಗಳನ್ನು. ಅಸಂಭವ ಅಂದ್ರೆ ಯಾವುದು ಅಸಂಭವ ಹೇಳ್ತೇವೋ ಅಂತ ಕೃತ್ಯಗಳನ್ನು ನಮ್ಮ ದೇವರು ಮಾಡುವ ಆತನಾಗಿದ್ದಾನೆ. ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ? ನಡೆಸುವ ನಿನಗೆ ಸಮಾನನು ಎಲ್ಲಿ? ಎಲ್ಲಿ? ನೀನು ನಿನ್ನ ಬಲಗೈಯನ್ನು ಚಾಚಿದಾಗ ಭೂಮಿಯು ಬಾಯಿ ತೆರೆದು ಶತ್ರುಗಳನ್ನು ನುಂಗಿಬಿಟ್ಟಿತಲ್ಲ. ನೀನು ಬಿಡುಗಡೆ ಮಾಡಿದ ಪ್ರಜೆಯನ್ನು ಪ್ರೀತಿಯಿಂದ ನಡೆಸಿಕೊಂಡು ನಿನ್ನ ಪರಿಶುದ್ಧ ನಿವಾಸ ಸ್ಥಾನದ ತನಕ ನಿನ್ನ ಶಕ್ತಿಯಿಂದ ಬರಮಾಡಿದ್ದಿ. ಜನಾಂಗಗಳು ಇದನ್ನು ಕೇಳಿ ನಡುಗುತ್ತಿರುವವು. ಫಿಲಿಷ್ಟಿಯರಿಗೆ ಸಂಕಟವಾಯಿತು. ಎದೋಮ್ಯರ ಕುಲಪತಿಗಳು ಕಳವಳಗೊಂಡರು. ಮೋವಾಬ್ಯರ ಮುಖಂಡರು ಗಡಗಡನೆ ನಡುಗುತ್ತಾರೆ. ನೋಡಿ, ಒಂದು ವಾಕ್ಯ ಓದುವ, ಅಲ್ಲೇ ಒಂದು ಪುನಃ ಅಲ್ಲಿಗೆ ಬರುವ. ಡ್ಯೂಟರನಮಿ 2:25 ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 25ನೇ ವಾಕ್ಯ ಓದಿ. ಲೋಕದಲ್ಲಿರುವ ಎಲ್ಲಾ ಜನಗಳಿಗೆ ನಿಮ್ಮಿಂದ ದಿಗಿಲು ಹೆದರಿಕೆಯು ಉಂಟಾಗುವಂತೆ. ಲೋಕದಲ್ಲಿರುವ ಎಲ್ಲಾ ಜನರಿಗೆ ನಿಮ್ಮಿಂದ ದಿಗಿಲು ಹೆದರಿಕೆಯು ಉಂಟಾಗುವಂತೆ ಇಂದಿನಿಂದ ಮಾಡುತ್ತೇನೆ. ಯಾರು ಮಾಡ್ತಾರೆ? ದೇವರು ಮಾಡ್ತಾನೆ. ಪ್ರೈಸ್ ಗಾಡ್. ಅನೇಕರು ನಿಮಗೆ ಮಂತ್ರವಾದ ಮಾಡಬಹುದು, ಬೇರೆ ಬೇರೆ ಕಾರ್ಯಗಳು ಮಾಡಬಹುದು. ಮುಟ್ಲಿಕ್ಕೆ ಆಗಲ್ಲ, ಟಚ್ ಮಾಡಲಿಕ್ಕೆ ಆಗಲ್ಲ.
ಕೊನೆಗೆ ಅವರಲ್ಲಿ ಭಯ ಉಂಟಾಗುತ್ತದೆ. ಸಾಮ್ಸ್ 91:10 ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವ ಗುಡಾರದ ಸಮೀಪಕ್ಕೂ ಬಾರದಂತ ವಾಕ್ಯ ಹೇಳ್ತದೆ. ಅದು ಮಾತ್ರವಲ್ಲದೆ ಡ್ಯೂಟೋನಮಿ 28:10 ಹೇಳ್ತದೆ, ಧರ್ಮೋಪದೇಶ ಕಾಂಡ 28:10 ಹೇಳ್ತದೆ, ನೀವು ಯೆಹೋವನ ಜನರು ಎಂಬುದಾಗಿ ತಿಳಿದುಕೊಂಡು ಲೋಕದ ಜನರು ನಿಮಗೆ ಭಯಪಡುವರೆಂಬುದಾಗಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನಾವು ಜೋಶುವ 2:9-10 ಕೂಡ ಓದಿ. ಯೋಶುವನ ಪುಸ್ತಕ 2:9-10 ವಾಕ್ಯ. ಆಕೆಯು ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದೇನೆಂದರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿ ಉಂಟಾಯಿತು. ದೇಶದ ನಿವಾಸಿಗಳೆಲ್ಲರೂ ನಿಮ್ಮ ಕಂಗೆಟ್ಟು ನಿಮಿತ್ತ ನಮಗೆ ಹೋಗಿದ್ದಾರೆ. ಉಂಟಾಯ್ತು, ಮಹಾಭೀತಿ ಉಂಟಾಯ್ತು. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ಕಂಗೆಟ್ಟು ಹೋಗಿದ್ದ ದೇಶ ನಿವಾಸ ಕಂಗೆಟ್ಟು ಹೋಗಿದ್ದಾರೆ. ನೀವು ಯಾವ ನಿಮಿತ್ತ? ಜೋಶುವ ಮತ್ತು ಆತನ ಸೈನ್ಯದ ನಿಮಿತ್ತ, ಇಸ್ರೇಲ್ ಜನರ ನಿಮಿತ್ತವಾಗಿ. ಇದು ಯಾರು ಹೇಳ್ತಾ ಇರುವಂಥದ್ದು? ರಾಹಾಬಳು. ಅವಳೊಬ್ಬ ಸೂಳೆಯಾಗಿದ್ದಳು. ಅದು ಅವಳು ತೋರಿಸಿದಂಥ ದೇವಜನರಿಗೆ ಪ್ರೊಟೆಕ್ಟ್ ಮಾಡಿದ ನಿಮಿತ್ತವಾಗಿ, ಆ ತೋರಿಸಿದ ಪ್ರೀತಿಯ ನಿಮಿತ್ತವಾಗಿ ಅವಳಿಗೆ ರಕ್ಷಣೆ ಉಂಟಾಯಿತು. ಕೊನೆಗೆ ಅವಳ ಹೆಸರು ಸತ್ಯವೇದದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಬಂದಿದೆ ಪ್ರಿಯರೇ. ಅವಳ ಸಂತತಿಯಲ್ಲಿಯೇ ದಾವೀದ ಹುಟ್ಟಿದ ಮತ್ತು ಅದೇ ಸಂತತಿ ಯೇಸುಸ್ವಾಮಿ ಹುಟ್ಟಿ ಬರುವುದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಹಲ್ಲೆಲೂಯ. ಅವಳು ಏನ್ ಹೇಳ್ತಾ ಇದ್ದಾಳೆ ಇಲ್ಲಿ? ಓದಿ, ಕಂಟಿನ್ಯೂ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ಬಿಟ್ಟದ್ದನ್ನು, ನೀವು ಯೋರ್ದಾನಿನ ಆಚೆಯಲ್ಲಿರುವ ಸಿಯೋನ್ ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆ ಒಡೆದು ಹೋಯಿತು. ನೋಡಿ, ಅಂದ್ರೆ ಅವರಲ್ಲಿ ಭಯ ಉಂಟಾಗಿದೆ. ದೇವರ ಸಾರ್ವಭೌಮ ಅಧಿಕಾರ, ಸರ್ವಾಧಿಕಾರವನ್ನು ಅವರು ತಿಳಿದಾಗ ಅವ್ರ ಭಯದಲ್ಲಿ ನಡುಗುತನಲ್ಲಿ ಉಂಟುವುದು ನಾವು ನೋಡ್ತಾ ಇದ್ದೇವೆ. ಅರಣ್ಯಕಾಂಡ 14:14 ಕೂಡ ಓದಿ. ನಂಬರ್ಸ್ 14:14. ಪರಾಕ್ರಮದಿಂದ ತಪ್ಪಿಸಿದ ಸಂಗತಿಯನ್ನು ಈ ಕಾನಾನ್ ದೇಶದ ನಿವಾಸಿಗಳಿಗೆ ತಿಳಿಸಿರುವರು. ಅದಲ್ಲದೆ ಈ ದೇಶದವರು ನೀನು ಇಸ್ರಾಯೇಲರ ಮಧ್ಯದಲ್ಲಿ ಇರುವ ಸಂಗತಿಯನ್ನು ಕೇಳಿದ್ದಾರೆ. ಹೇಗೆಂದರೆ, ಯೆಹೋವನೇ ನೀನು ಇಸ್ರಾಯೇಲರಿಗೆ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳುವವನಾಗಿ ಹಗಲಿನಲ್ಲಿ ಮೇಘಸ್ತಂಭವಾಗಿಯೂ ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಇದ್ದು ಇವರ ಮುಂದೆ ನಡೆದು ಹೋಗುತ್ತೀಯಲ್ಲ. ಆಮೇನ್. ನೋಡಿ, ಇಸ್ರೇಲ್ ಜನರ ಯಾವ ಪ್ರೊಟೆಕ್ಷನ್ ಗೊತ್ತುಂಟಾ? ಎಕ್ಸೋಡಸ್ ಚಾಪ್ಟರ್ 13:20-21 ವಿಮೋಚನೆ 13:20-21 ಹೇಳ್ತದೆ, ಹಗಲಿನಲ್ಲಿ ಮೇಘಸ್ತಂಭವಾಗಿ ರಾತ್ರಿಯಲ್ಲಿ ಬೆಳಕಿನ ಸ್ತಂಭವಾಗಿ ಅವರ ಜೊತೆ ಇದ್ದು ದೇವರು ದಾರಿ ನಡೆಸಿದ ಕಾನಾನ್ ದೇಶದವರೆಗೆ. ಮೇಘಸ್ತಂಭ ಅಂದರೆ ಈ ಬೆಳಕಿನ, ಅದು ಮರುಭೂಮಿಯಲ್ಲಿ ಆ ಬಿಸಿಲು ಹೇಗಿರ್ತದೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಗಲ್ಫ್ ರಾಷ್ಟ್ರಗಳಿದ್ದವರಿಗೆ ಗೊತ್ತಾಗ್ತದೆ ಅಲ್ಲಿಯ ಉರಿ ಏನು, ಅಲ್ಲಿಯ ಬಿಸಿಲು ಏನೆಂಬುದಾಗಿ. ಭಯಂಕರ ಅದು. ಈ ಸೆಕೆಗಾಲ ಬಂದಾಗ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂಥ ಒಂದು ಬಿಸಿಲು. ಅದು ಕೂಡ ಹೊಯ್ಗೆಯಲ್ಲಿ ನಡೆಯುವುದೆಂಬುದಾಗಿ ಹೇಳಬೇಕಾದ್ರೆ ಇನ್ನೂ ಕಷ್ಟ ಪ್ರಿಯರೇ. ಆದರೆ ಮೇಘಸ್ತಂಭವಾಗಿದ್ದವರು ನಿಂತಾಗ ಒಂದು ಏರ್ ಕಂಡೀಷನ್ ರೂಮ್ನಲ್ಲಿ ಇದ್ದ ಹಾಗೆ ಅವರು ಹೋದರು ಪ್ರಿಯರೇ. ರಾತ್ರಿ ಸಮಯದಲ್ಲಿ ಅವರಿಗೆ ಒಂದು ಬೆಳಕು ಚಂದ್ರನ ಬೆಳಕು ಅವರಿಗೆ ಅವಶ್ಯಕವಾಗಿರಲಿಲ್ಲ. ಒಂದು ಭಯಂಕರ ಪ್ರಕಾಶದ ಮಧ್ಯದಲ್ಲಿ, ಬೆಳಕಿನ ಮಧ್ಯದಲ್ಲಿ ಅವರು ನಡೆದು ಹೋಗುವುದನ್ನು ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ವಿಮೋಚನೆಗೆ 15ನೇ ಅಧ್ಯಾಯಕ್ಕೆ ನಾವು ಬರುವ. ತಿರುಗಿ 11-17 ವಾಕ್ಯ ಓದ್ತಾ ಇದ್ದೇವೆ ನಾವು. ಕಂಟಿನ್ಯೂ ಮಾಡಿ. ಕಾನಾನ್ ದೇಶದವರು ಕರಗಿ ಹೋದರು, ಗಾಬರಿಯು ಹೆದರಿಕೆಯು ಅವರನ್ನು ಹಿಡಿದದೆ. ನಿನ್ನ ಭುಜ ಬಲದ ದೆಸೆಯಿಂದ ಅವರು ಕಲ್ಲಿನಂತೆ ಸ್ತಬ್ಧರಾಗಿದ್ದಾರೆ. ಅಷ್ಟರಲ್ಲಿ ಯೆಹೋವನೇ, ನೀನು ಸಂಪಾದಿಸಿಕೊಂಡ ನಿನ್ನ ಪ್ರಜೆಗಳು ಸಾಗಿ ಹೋಗಿ ದೇಶವನ್ನು ಸೇರುವರು. ನೀನು ಅವರನ್ನು ನಿನ್ನ ಸ್ವಕೀಯ ದೇಶವಾಗಿರುವ ಬೆಟ್ಟದ ಸೀಮೆಗೆ ತಂದು ಸ್ಥಾಪಿಸುವಿ. ಯೆಹೋವನೇ, ನೀನು ಸ್ವಂತ ನಿವಾಸಕ್ಕಾಗಿ ಏರ್ಪಡಿಸಿಕೊಂಡಿರುವ ಸ್ಥಾನವಾಗಿಯೂ ಕರ್ತನೇ, ನೀನು ಸಿದ್ಧ ಮಾಡಿಕೊಂಡಿರುವ ಪವಿತ್ರಾಲಯವಾಗಿಯೂ ಇರುವಲ್ಲಿಗೆ ಅವರನ್ನು ಬರಮಾಡುವಿ. ಆಮೇನ್. ಇಲ್ಲಿ ನಾವು ನೋಡ್ತೇವೆ ದೇವರ ಒಂದು ನಡೆಸುವಿಕೆ ಯಾವ ರೀತಿ ನಡೆಸಿದ. ಧರ್ಮೋಪದೇಶಕನ 32:11 ಹೇಳ್ತದೆ, ಹದ್ದು ತನ್ನ ಮರ್ಗಳನ್ನು ಹೊತ್ತುಕೊಂಡು ಹೋಗುವ ರೀತಿಯಲ್ಲಿ ಇಸ್ರೇಲ್ ಜನಾಂಗವನ್ನು ಹೊತ್ತುಕೊಂಡು ಆ ರೀತಿಯ ಕ್ಯಾರ್ ತಕ್ಕೊಂಡು ಆತನು ಈ ಕಾನಾನ್ ದೇಶಕ್ಕೆ ನಡೆಸಿದ ಎಂಬುದಾಗಿ ಅಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ದೇವರು ಪ್ರೀತಿಸುವ ದೇವರಾಗಿದ್ದಾನೆ. ನಮ್ಮನ್ನು ದುಷ್ಟರಿಂದ ಕಾಪಾಡ್ತಾನೆ, ಅದು ರೋಗಗಳಿಂದ ಕಾಪಾಡ್ತಾನೆ, ವ್ಯಾಧಿಗಳಿಂದ ಕಾಪಾಡ್ತಾನೆ, ಎಲ್ಲ ಮಂತ್ರವಾದ ಶಕ್ತಿಗಳಿಂದ ನಮ್ಮನ್ನು ಕಾಪಾಡ್ತಾನೆ, ನಮ್ಮ ಕೆಲಸಗಳನ್ನು ಪ್ರೊಟೆಕ್ಟ್ ಮಾಡ್ತಾನೆ, ಬಿಸ್ನೆಸ್ಗಳನ್ನು ಪ್ರೊಟೆಕ್ಟ್ ಮಾಡ್ತಾನೆ, ನಮ್ಮ ಸೇವೆಗಳನ್ನು ಪ್ರೊಟೆಕ್ಟ್ ಮಾಡ್ತಾನೆ, ಆತ್ಮಿಕ ಜೀವಿತಗಳನ್ನು ಪ್ರೊಟೆಕ್ಟ್ ಮಾಡ್ತಾನೆ. ನಮಗಿರುವ ಎಲ್ಲವನ್ನು ಪ್ರೊಟೆಕ್ಟ್ ಮಾಡಿ ಮುನ್ನಡೆಸುವಂಥ ದೇವರು ನಾನು ಮತ್ತು ನೀವು ಆರಾಧಿಸುವ ದೇವರು. ಕಾರಣ ಎಂದರೆ ಆತ ರಾಜರ ರಾಜನು, ಒಡೆಯರ ಭೂರಾಜರ ಒಡೆಯನೆಂಬುದಾಗಿ ನಾವು ತಿಳ್ಕೊಳ್ಳತಕ್ಕದ್ದು. ಆತನ ಮೇಲೆ ಯಾವುದೇ ಅಧಿಕಾರ. ಇನ್ನೊಂದು ವಾರ್ತೆ ಓದುವ ನಾವು. ಡ್ಯೂಟೋನಮಿ ಚಾಪ್ಟರ್ 4:32-40 ವಾಕ್ಯದವರೆಗೆ. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 32-40 ವಾಕ್ಯ ಓದಿಕುವ. ದೇವರು ಯಾವ ರೀತಿ ತನ್ನ ಜನ ನಡೆಸಿದ್ದೆಂಬುದನ್ನು ಓದ್ತೇವೆ ನಾವು.
ದೇವರು ಮನುಷ್ಯರನ್ನು ಸೃಷ್ಟಿಸಿ ಭೂಮಿಯ ಮೇಲೆ ಇರಿಸಿದ ದಿನ ಮೊದಲುಗೊಂಡು ಹಿಂದಿನವರೆಗೂ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿನವರೆಗೂ ಅಂತ ದೊಡ್ಡ ಕಾರ್ಯವು ನಡೆದದುಂಟೋ ಇಲ್ಲವೇ ಅಂಥವರ ಸುದ್ದಿ ಕೇಳಿದ್ದುಂಟೋ ಎಂದು ವಿಚಾರಿಸಿಕೊಳ್ಳಿರಿ. ದೇವರು ಬೆಂಕಿಯ ಜ್ವಾಲೆಯೊಳಗಿಂದ ಮಾತಾಡಿದ ಸ್ವರವು ನಿಮಗೆ ಕೇಳಿಸಿತ್ತಲ್ಲ. ಬೇರೆ ಯಾವ ಜನಾಂಗದವರು ದೇವರ ಸ್ವರವನ್ನು ಕೇಳಿ ಬದುಕಿದ್ದುಂಟೋ? ಬೇರೆ ಯಾವ ದೇವರಾದರೂ ಮನಶೋಧನೆ, ಮಹತ್ಕಾರ್ಯ, ಉತ್ಪತ್ತ, ಯುದ್ಧ, ಭುಜ ಪರಾಕ್ರಮ, ಶಿಕ್ಷಾಹಸ್ತ, ಮಹಾಭೀತಿ ಇವುಗಳನ್ನು ಪ್ರಯೋಗಿಸಿ ಒಂದು ಜನಾಂಗವನ್ನು ಮತ್ತೊಂದು ಜನಾಂಗದ ಕೈಯೊಳಗಿಂದ ಮತ್ತೊಂದು ಜನಾಂಗದ ಕೈಯಿಂದ ತಪ್ಪಿಸುವುದಕ್ಕೆ ಪ್ರಯತ್ನಿಸಿದ್ದುಂಟು. ದೇವರಲ್ಲಿ ಸರ್ವ ಅಧಿಕಾರಲ್ಲಿ ನೋಡ್ತೇವೆ. ತನ್ನ ಜನರಿಗೋಸ್ಕರ ನಿಂತ ತನ್ನ ಜನರನ್ನು ಬೇರೆ ಜನಾಂಗಗಳಿಂದ ಆತನು ಬಿಡುಗಡೆ ಮಾಡುವಂಥದ್ದನ್ನು ಕಾಣ್ತೇವೆ. ಅದಕ್ಕೆ ಡ್ಯೂಟರ್ಮಿ ಚಾಪ್ಟರ್ 7ಗೆ ನಾವು ಬರುವುದಾದರೆ ನಾವು 4, 5, 6 ವಾಕ್ಯ ಓದಿದ್ರೆ ಅಲ್ಲಿ ಏನು ಹೇಳ್ತದೆ ಅಂದರೆ, ನೀವು ತುಂಬ ದೊಡ್ಡ ಗುಂಪು ಜನರೆಂಬುದಾಗಿ ದೇವರು ಆರಿಸಲಿಲ್ಲ, ನೀವು ಕೊಂಚ ಜನವೇ, ಸ್ವಲ್ಪ ಜನರೇ ಎಂಬುದಾಗಿ ಅಲ್ಲಿ ದೇವರು ಹೇಳುವಂಥದ್ದು ಕಾಣಲಿಕ್ಕೆ ನಮಗೆ ಸಾಧ್ಯ. ಪ್ರಿಯರೇ, ಒಂದು ಜನಾಂಗದಿಂದ ತನ್ನ ಜನಾಂಗವನ್ನು ಬಲಿಷ್ಠ ಜನಾಂಗ ಅಂತ ತಪ್ಪಿಸುವಂಥದ್ದನ್ನಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅಂದರೆ ಇದು ದೇವರು ಸರ್ವಶಕ್ತನು ನಮ್ಮನ್ನು ಇವತ್ತಿಗೂ ಕೂಡ ಆತನು ಕಾಪಾಡ್ತಾ ಇದ್ದಾನೆ. ಪ್ರಿಯರೇ, ಇವತ್ತಿಗೂ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ, ಇವತ್ತಿಗೂ ನಮ್ಮನ್ನು ಆಶೀರ್ವಾದವಾಗಿ ಆತ ನಡೆಸ್ತಾ ಇದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಪ್ರಿಯರೇ, ನಾವು ಸತ್ಯವೇದವನ್ನು ಓದುವಂಥ ಒಂದು ಸಂದರ್ಭದಲ್ಲಿ ಒಂದು ತಿಳ್ಕೋಬೇಕು. ಎಷ್ಟೋ ಜನರು ಅಧಿಕಾರಿಗಳು, ರಾಜ್ಯರುಗಳು ಅಧಿಕಾರಕ್ಕೆ ಬಂದರು, ಆದರೆ ಅನೇಕರಲ್ಲಿ ಅಹಂಕಾರಗಳು ಇದ್ದದ ನಿಮಿತ್ತವಾಗಿ ದೇವರವರನ್ನು ಅಧಿಕಾರದಿಂದ ದೊಬ್ಬಿದ್ದನೆಂಬುದನ್ನು ನೋಡ್ತೇವೆ. ಆರಂಭದಲ್ಲಿ ಓದಿದಂಥ ವಾಕ್ಯ, ನಮ್ಮ ದೇವರು ಭೂರಾಜರ ಒಡೆಯನು. ಪ್ರೈಸ್ ಗಾಡ್. ಅಂದರೆ ಈ ಲೋಕದಲ್ಲಿರುವ ಎಲ್ಲ ಅಧಿಕಾರಗಳಿಂದ ಸುಪ್ರೀಂ ಅಧಿಕಾರ ನಮ್ಮ ದೇವರಿಗೆ ಇದೆ. ಕಾರಣ ಇನ್ನೊಂದು ವಾಕ್ಯ ಓದಿಕೊಳ್ಳುವ, ಲೂಕ 1:52, ಪ್ರಭುಗಳನ್ನು ಸಿಂಹಾಸನಗಳಿಂದ ದೊಬ್ಬಿ ದೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ನೋಡಿ, ಪ್ರಭುಗಳನ್ನು ತನ್ನ ಉನ್ನತ ಸ್ಥಾನ ಏನ್ ಮಾಡ್ತಾನೆ ಆತನು? ದೊಬ್ಬಿ ದೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಪ್ರಭುಗಳನ್ನು ಸಿಂಹಾಸನ ದೊಬ್ಬಿದ್ದಾನೆ, ದೀನ ಸ್ಥಿತಿಯವರು ಉನ್ನತ ಸ್ಥಿತಿಗೆ ದೇವರು ತರ್ತಾನೆ ಎಂಬುದಾಗಿ. ಅಂದರೆ ದೇವರಿಗೆ ಅಧಿಕಾರ ಇದೆ. ಸರ್ವಭೌಮನು, ಏಕಾಧಿಪತಿ, ಅವನ ಸರ್ವಾಧಿಪತ್ಯವನ್ನಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಪ್ರಿಯರೇ, ಎಷ್ಟೇ ದೊಡ್ಡ ಅಧಿಕಾರಿಯನ್ನು ಆತನು ಕೆಳಗೆ ದೊಬ್ಬಲಿಕ್ಕೆ ಸಾಧ್ಯ. ಅದಕ್ಕಾಗಿ ಎಷ್ಟೇ ದೊಡ್ಡ ಅಧಿಕಾರಿ ಆಗಿದ್ರು, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು, ಒಬ್ಬ ವ್ಯಕ್ತಿಯ ಒಳಗಡೆ ಅಹಂಕಾರ ಬರಬಾರದು, ಗರ್ವ ಬರಬಾರದು, ಹೆಮ್ಮೆ ಬರಬಾರದು. ಇವತ್ತು ನಾವು ಸಭೆ, ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಪಂಚಶತಮ ದಿವಸದಲ್ಲಿ ಸಭೆ ಸ್ಥಾಪನೆವಾದ ಆ ಸಮಯದಿಂದಲೂ ಕ್ರೈಸ್ತ ವಿಶ್ವಾಸಗಳು ಎಷ್ಟೋ ರಾಜರುಗಳು, ಎಷ್ಟೋ ವ್ಯಕ್ತಿ ಹಿಂಸಿಸಿದ್ದಾರೆ. ಪ್ರಿಯರೇ, ನಂಬಿಕೆಗೆ ನಿಂತ ನಿಮಿತ್ತವಾಗಿ, ಅವರು ಸುವಾರ್ತೆ ಸೇವೆ ಮಾಡಿದ ನಿಮಿತ್ತವಾಗಿ ಎಷ್ಟೋ ಹಿಂಸಿಸಿದ್ದಾರೆ. ಪ್ರಿಯರೇ, ಎಷ್ಟು ಉಪದ್ರವಗಳನ್ನು ಕೊಟ್ಟಿದ್ದಾರೆ. ಅಲ್ಲಲ್ವಯ್ಯ, ಅದಕ್ಕೆ ಅದೆಲ್ಲವೂ ದೇವರ ಲೆಕ್ಕದಲ್ಲಿ ಬರೆಯಲ್ಪಟ್ಟಿದೆ. ದೇವರೆಲ್ಲವೂ ನೋಡ್ತಾ ಇದ್ದಾನೆ. ಭೂರಾಜರ ಒಡೆಯನ್ ಎಲ್ಲರ ಅಧಿಕಾರಕ್ಕಿಂತ ಉನ್ನತವಾದ ಮೇಲ ಇರುವಂಥ ಅಧಿಕಾರ ನಮ್ಮ ದೇವರ ಅಧಿಕಾರವಾಗಿದೆ. ಅಲ್ಲ, ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಅಧಿಕಾರ ಇದೆ ಅಂತ ನಾವು ಕ್ರೈಸ್ತರ ಮೇಲೆ ಸುಳ್ಳು ಕೇಸ್ ಹಾಕ್ಲಿಕ್ಕೆ ಆಗಲ್ಲ, ಸೇವಕರನ್ನು ಹೊಡಿಲಿಕ್ಕೆ, ಹಿಂಸೆ ಮಾಡಲಿಕ್ಕೆ ಅಥವಾ ದೇವಜನರನ್ನು ಹಿಂಸಿಸ್ಲಿಕ್ಕೆ ಆಗಲ್ಲ. ನೋಡುವಂಥ ಒಬ್ಬ ದೇವರಿದ್ದಾನೆ, ಪ್ರತಿಫಲ ಕೊಡುವಂಥ ದೇವರಿದ್ದಾನೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಒಂದು ವೇಳೆ ಒಬ್ಬ ಅಧಿಕಾರಿಗೆ ಅಹಂಕಾರ ಬಂದರೆ, ಅಥವಾ ರಾಜನಿಗೆ ಅಥವಾ ಅಹಂಕಾರ ಬಂದರೆ, ಅಥವಾ ಯಾವುದೇ ರೀತಿಯ ದೊಡ್ಡ ಅಧಿಕಾರಿಗೆ ಅಹಂಕಾರ ಬಂದರೆ ಆತನನ್ನು ಕೆಳಗೆ ಇಳಿಸ್ಲಿಕ್ಕೂ ದೇವರಿಗೆ ಗೊತ್ತುಂಟು. ಹಾಲಲ್ಲಿಯ ಆತನಿಗೆಂತ ಕನಿಷ್ಠನನ್ನು ಅಥವಾ ದೀನನನ್ನು ಮೇಲಕ್ಕೆ ಆತನ ಸ್ಥಾನದಲ್ಲಿ ಅಧಿಕಾರದಲ್ಲಿ ತರಲಿಕ್ಕೂ ಕೂಡ ದೇವರಿಗೆ ಗೊತ್ತಿದೆ. ಆತನು ಸುಪ್ರೀಂ ಆಗಿದ್ದಾನೆ. ಪ್ರಿಯರೇ, ಒಂದೆರಡು ವಾಕ್ಯ ಓದಿಕೊಳ್ಳೋಣ. ದಾನಿಯೇಲನ ಪುಸ್ತಕ 4ನೇ ಅಧ್ಯಾಯ 1-3 ವಾಕ್ಯ ಓದುವಾಗ, ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 4:1-3 ಒಂದು ಪ್ರಕಟಣೆ, ಅಂದರೆ ಈ ನೆಬೂಕದ್ನೆಚ್ಚರ ಅರಸನು ಒಂದು ಪ್ರಕಟಣೆ, ದೇವರನ್ನು ಹೊಗಳಿ ದೇವರನ್ನು ಮಹಿಮೆಪಡಿಸಿ ಆತನ ಪ್ರಕಟಣೆ ಒಳಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಓದಿ. ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ, ಕುಲ, ಭಾಷೆಗಳವರಿಗೆ ರಾಜನಾದ ನೆಬೂಕದ್ನೆಚ್ಚರನ ಪ್ರಕಟಣೆ. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ. ಪರಾತ್ಪರನ ದೇವರು ನನ್ನ ವಿಷಯದಲ್ಲಿ ನಡೆಸಿರುವ ಮಹತ್ತುಗಳನ್ನು, ಅದ್ಭುತಗಳನ್ನು ಪ್ರಚುರಪಡಿಸಬೇಕೆಂದು ನನಗೆ ವಿಹಿತವಾಗಿ ತೋರಿ ಬಂದಿದೆ. ಆತನ ಮಾತುಗಳು ಎಷ್ಟೋ ಅತಿಶಯ, ಆತನ ಅದ್ಭುತಗಳು ಎಷ್ಟೋ ವಿಶೇಷ. ಆತನ ರಾಜ್ಯವು ಶಾಶ್ವತ ರಾಜ್ಯ, ಆತನ ಆಳ್ವಿಕೆಯು ತಲತಲಾಂತರಕ್ಕೂ ನಿಲ್ಲುವುದು. ನೆಬೂಕದ್ನೆಚ್ಚರನಾದ ನಾನು ನನ್ನ ಆಲಯದಲ್ಲಿ ಹಾಯಾಗಿದ್ದೆನು. ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾದ್ರೆ 1-3 ವರ್ಷಸ್ ಅಲ್ಲಿ ಒಂದು ಪ್ರಕಟಣೆ, ಅಂದರೆ ಆತನ ಶಾಶ್ವತ ರಾಜ್ಯ,
ಆತನು ಶೇಖಾಧಿಪತಿ, ನಿತ್ಯ ರಾಜ್ಯ ಎಂಬುದಾಗಿ ಹೇಳಿ, ಆತ ನಿಮಗೆ ಹೆಚ್ಚೆಚ್ಚಾಗಿ ಸುಖ ದೊರೆಯಲಿ ಎಂಬುದಾಗಿ ಹೇಳಿ ಆಶೀರ್ವದಿಸಿ ಆತನ ಪ್ರಕಟಣೆ ತನ್ನ ಜನರಿಗೆ, ಅಂದರೆ ತನ್ನ ದೇಶದ ಜನರಿಗೆ ಆತ ಹೊರಡಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಆದರೆ 4 ಮತ್ತು 5ನೇ ವಾಕ್ಯದಲ್ಲಿ ಆತನ ಹಾಯಾಗಿದ್ದ ಒಂದು ಸಂದರ್ಭದಲ್ಲಿ, ಅಂದರೆ ಯಾವುದೇ ಚಿಂತೆ ಇಲ್ಲದೆ ಟೆನ್ಷನ್ ಇಲ್ಲದೆ ಹಾಯಾಗಿ ಇದ್ದ ಸಂದರ್ಭದಲ್ಲಿ ರಾತ್ರಿಯಲ್ಲಿ ಮಲಗಿದಾಗ ಒಂದು ಸ್ವಪ್ನ ಆತನಿಗೆ ಬಿತ್ತು. ಈ ಸ್ವಪ್ನ ಬಿದ್ದಾಗ ಅವನಿಗೆ ಭಯ ಹಿಡಿಯಿತು ಮತ್ತು ಚಿಂತೆಗೆ ಆತನು ಒಳಗಾದ. ಓದಿ ವಾಕ್ಯವನ್ನು 4:5. ನೆಬೂಕದ್ನೆಚ್ಚರನಾದಂಥ ನಾನು ನನ್ನ ಆಲಯದಲ್ಲಿ ಆಯಾಗಿದ್ದೆನು, ಹೌದು ನನ್ನ ಅರಮನೆಯಲ್ಲಿ ಸೊಂಪಾಗಿದ್ದೆನು. ಹೀಗಿರಲು ನನ್ನನ್ನು ಎದುರಿಸುವ ಒಂದು ಕನಸು ಕಂಡೆನು. ಹಾಸಿಗೆಯಲ್ಲಿ ನನಗುಂಟಾದ ಯೋಚನೆಗಳು, ನನ್ನ ಮನಸ್ಸಿಗೆ ಬಿದ್ದ ಸ್ವಪ್ನಗಳು ನನ್ನನ್ನು ಕಳವಳಗೊಳಿಸಿದವು. ನೋಡಿ, ಅವನಿಗೆ ಬಿದ್ದ ಸ್ವಪ್ನ ಕಳವಳಕ್ಕೆ ಒಳಪಡಿಸಿತು, ಭಯ ಉಂಟಾಯಿತು, ಹೆದರಿಕೆ ಉಂಟಾಯಿತು, ಆತನ ಒಂದು ಸಮಾಧಾನ ಕೆಟ್ಟು ಹೋಯಿತು. ಹಾಯಾಗಿದ್ದ ಅವನು ಅಲ್ಲಿವರೆಗೆ. ಆ ಕನಸು ಬಿದ್ದದ್ದೇ ತಡ ಅವನ ಸಮಾಧಾನವೆಲ್ಲ ಹೊರಟು ಹೋಗುವಂಥದ್ದನ್ನು ನೋಡ್ತೇವೆ. 6 ಮತ್ತು 7ನೇ ವಾಕ್ಯದಲ್ಲಿ ಎಲ್ಲ ಮಂತ್ರವಾದಿಗಳನ್ನು, ಜೋಯಿಸರನ್ನು ಆತನ ದೇಶದ ಎಲ್ಲರೂ ಕರೆಸುತ್ತಾನೆ ಆತನು. ಓದಿ. ಆದುದರಿಂದ ಕನಸಿನ ಅರ್ಥವನ್ನು ನನಗೆ ತಿಳಿಸಲಿಕ್ಕೆ ಬಾಬೇಲಿನ ವಿದ್ವಾಂಸರೆಲ್ಲರನ್ನು ಕರೆತರುವ ಹಾಗೆ ಆಜ್ಞಾಪಿಸಿದನು. ಜೋಯಿಸರು, ಮಂತ್ರವಾದಿಗಳು, ಪಂಡಿತರು, ಶಾಕುನಿಕರು ಇವರ ಸಮ್ಮುಖಕ್ಕೆ ಬಂದಾಗ ನಾನು ಆ ಕನಸನ್ನು ತಿಳಿಸಲು ಅವರು ಅವರ ಅಭಿಪ್ರಾಯವನ್ನು ವಿಚಾರಿಸಲಾರದೆ ಹೋದರು. ನೋಡಿ, ಈ ಮಂತ್ರವಾದಿಗಳಿಗೆ, ಜೋಯಿಸರಿಗೆ, ಶಕುನಿಕರಿಗೆ ಈ ಒಂದು ಕನಸಿನ ಅರ್ಥ ಹಿಡಿಕೆ ಆಗಲಿಲ್ಲ. ಕೊನೆಗೆ ಅವನು 8 ಮತ್ತು 9ನೇ ವಾಕ್ಯ ಓದುವಾಗ ತನ್ನ ದೇವರ ಹೆಸರುಳ್ಳ, ಅಂದರೆ ಅರ್ಥ ಅಂದರೆ ಈ ಬೆಲ್ಶಚ್ಚರ್ ಎಂಬ ಹೆಸರನ್ನು ನೆಬೂಕದ್ನೆಚ್ಚರನೇ ದಾನಿಯೇಲನಿಗಿಟ್ಟಿದ್ದ. ದಾನಿಯೇಲ್ ಎಂಬುದಾಗಿ ಹೇಳಬೇಕಾದ್ರೆ ಯೆಹೋವನು ನನ್ನ ನ್ಯಾಯಾಧಿಪತಿ, ಯೆಹೋವನು ನನ್ನ ನ್ಯಾಯಾಧಿಪತಿ, ಯೆಹೋವನ ನ್ಯಾಯಾಧಿಪತಿ ಎಂಬುದಾಗಿ ಅರ್ಥ. ಬೆಲ್ಶಚ್ಚರ್ ಎಂಬುದಾಗಿ ಹೇಳಿದರೆ ಬೇಲ್ ದೇವತೆಗೆ ಸಮಾನನು ಯಾರು ಎಂಬುದಾಗಿ ಅರ್ಥ ಬರುವಂಥದ್ದು. ಅಲ್ಲಲ್ಯ, ಈ ಬೇಲ್ ದೇವತೆ, ಈ ಒಂದು ನೆಬೂಕದ್ನೆಚ್ಚರನು ಬೇಲ್ ದೇವತೆಯನ್ನು ಆರಾಧಿಸುತ್ತಿದ್ದ. ಅದಕ್ಕೆ 8ನೇ ವಾಕ್ಯ ಹೇಳ್ತದೆ ನೋಡಿ, 8 9 ಸೇರಿಸಿ ಓದಿ. ನನ್ನ ದೇವರ ಹೆಸರು ಸೇರಿರುವ, ನನ್ನ ಹೆಸರು ದೇವರ ಹೆಸರು ಸೇರಿರುವ ಬೆಲ್ಶಚ್ಚರನೆಂಬ ಅಡ್ಡ ಹೆಸರನ್ನು ಹೊಂದಿದವನು, ಪರಿಶುದ್ಧ ದೇವರುಗಳ ಆತ್ಮ ಉಳ್ಳವನು ಆದ ದಾನಿಯೇಲನು ಕಟ್ಟ ಕಡೆಯಲ್ಲಿ ನನ್ನ ಸನ್ನಿಧಿಗೆ ಬರಲು ನಾನು ಆ ಕನಸನ್ನು ಅವನಿಗೆ ಹೀಗೆ ತಿಳಿಸಿದೆನು. ಬೆಲ್ಶಚ್ಚರನೇ, ಜೋಯಿಸರಲ್ಲಿ ಪ್ರಧಾನನೇ, ಪರಿಶುದ್ಧ ದೇವರುಗಳ ಆತ್ಮವು ನಿನ್ನಲ್ಲಿ ನೆಲೆಯಾಗಿದೆ ಎಂದು ತಿಳಿದಿದ್ದೇನೆ. ಯಾವ ರಹಸ್ಯವೂ ನಿನಗೆ ಅಶೋಧ್ಯವಲ್ಲವೆಂಬುದು ನನಗೆ ಗೊತ್ತು. ಆದುದರಿಂದ ನಾನು ಕಂಡ ಕನಸನ್ನು ಅದರ ಅರ್ಥವನ್ನು ನನಗೆ ತಿಳಿಸು. ನೋಡಿ, ಆತನು ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಆ ದಾನಿಯೇಲನನ್ನು ಕರೆಸಿ ಇದರ ಅರ್ಥ ನೀನು ಹೇಳಬೇಕು, ನೀನು ಪರಿಶುದ್ಧ ದೇವರ ಆತ್ಮ ಉಳ್ಳವನು. ನೋಡಿ, ಅವನಿಗೆ ರೆಕಗ್ನೈಸ್ ಮಾಡ್ತಾ ಇದ್ದಾನೆ. ದಾನಿಯೇಲನು ಯಾರು ಅವನು ರೆಕಗ್ನೈಸ್ ಮಾಡ್ತಾ ಇದ್ದಾನೆ. ಆತನು ದೇವರ ಮಗ, ದೇವರೊಂದಿಗೆ ಅಭಿಷೇಕ ಹೊಂದಿದವನು, ಪರಿಶುದ್ಧ ದೇವರ ಆತ್ಮ ಉಳ್ಳವನು. ಅದು ಚೆನ್ನಾಗಿ ರೆಕಗ್ನೈಸ್ ಅಲ್ಲಿ ಮಾಡುವಂಥದ್ದನ್ನು, ಗುರುತಿಸುವಂಥದ್ದನ್ನು ಅಲ್ಲಿ ಕಾಣ್ತವೆ. ನನ್ನನ್ನು ನಿಮ್ಮನ್ನು ಈ ಲೋಕ ಗುರುತಿಸುತ್ತದೆ. ನಮ್ಮ ಮೇಲೆ ಒಂದು ಅಭಿಷೇಕ ಇದೆ, ನಾವು ದೇವರಿಂದ ಕರೆಯಲ್ಪಟ್ಟೆವು, ದೇವರ ಮಕ್ಕಳೆಂಬುದಾಗಿ. ಆ ಪ್ರತಿಕೂಲಗಳ ಮಧ್ಯದಲ್ಲಿ ಲೋಕ ಜನರಿಗೆ ಅರ್ಥ ಆಗ್ತದೆ, ಗುರುತಿಸುತ್ತಾರೆ. ಪ್ರಿಯರೇ, ಸಭೆಯನ್ನು ಈ ಲೋಕದಲ್ಲಿ ದೇವರು ಬೆಳಕನ್ನಾಗಿಟ್ಟಿದ್ದಾನೆ. ಅದು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಲೋಕದಲ್ಲಿ ಕತ್ತಲೆ ತುಂಬಿದೆ, ಜನಾಂಗಗಳಿಗೆ ಕತ್ತಲೆ ತುಂಬಿದೆ ಎಂಬುದಾಗಿ ಯೆಶಾಯ 61:1-3ನೇ ವಾಕ್ಯದಲ್ಲಿ ಓದ್ತೇವಲ್ಲ ಪ್ರಿಯರೇ. ಹಾಗಾದರೆ ನನ್ನನ್ನು ನಿನ್ನನ್ನು ಈ ಸಭೆಯನ್ನು ಆತ ಲೋಕದಲ್ಲಿ ಬೆಳಕನ್ನಾಗಿ ಆತನು ಇಟ್ಟಿದ್ದಾನೆ. 10ನೇ ವಾಕ್ಯದಿಂದ ನಾವು 18ನೇ ವಾಕ್ಯದವರೆಗೆ ಓದಿದಾದರೆ ಅಲ್ಲಿ ಕನಸಿನ ಅರ್ಥವನ್ನು, ಅಂದರೆ ಕನಸನ್ನು ಮತ್ತು ಕನಸಿನ ವಿಷಯವನ್ನು ಈ ಒಂದು ನೆಬೂಕದ್ನೆಚ್ಚರ ಅರಸನು ದಾನಿಯೇಲನಿಗೆ ತಿಳಿಸುವುದನ್ನು ನೋಡ್ತೇವೆ. 19ನೇ ವಾಕ್ಯದಿಂದ 27 ವಾಕ್ಯದವರೆಗೆ, ಅಂದರೆ 19 to 27 ವರ್ಷಸ್ವರೆಗೆ ಈ ಒಂದು ಕನಸಿನ ಅರ್ಥವನ್ನು ಬಿಡಿಸಿ ಆ ದಾನಿಯೇಲನು ಅವನಿಗೆ ವಿವರಿಸ್ತಾನೆ. ಯಾರಿಗೆ? ನೆಬೂಕದ್ನೆಚ್ಚರನಾದ ಅರಸನಿಗೆ ವಿವರಿಸುವುದನ್ನು ನೋಡ್ತೇವೆ. ಅದೆಲ್ಲ ಓದಲಿಕ್ಕೆ ನಮಗೆ ಸಮಯವಿಲ್ಲ. ಒಂದು ವಾರ್ತೆ ಓದು, 25ನೇ ವಾಕ್ಯ ಓದಿ, 25 ವರ್ಸಸ್ ಓದಿ, ಸೇಮ್ ಅದೇ ಚಾಪ್ಟರಲ್ಲಿ. ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಳಗೆ ವಾಸಿಸುವೆ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ದನಗಳ ಹಾಗೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಆಕಾಶದ ಇಬ್ಬನಿಯು ನಿನ್ನನ್ನು ತೋಯಿಸುವುದು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ
ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆಂದು ಎಂಬುದು ನಿನಗೆ ತಿಳಿದು ಬರುವವರೆಗೆ ತಿಳಿದು ಬರುವವರೆಗೆ ಬರಬೇಕು. ನಿನ್ನ ಬುದ್ಧಿ ಸ್ವಾಸ್ಥ್ಯ ಸರಿಯಾಗಿ ಬರಬೇಕು. ಅಂದ್ರೆ ನಿನ್ನ ಏನಾಗಿದೆ, ಅಹಂಕಾರ ಬಂದಿದೆ, ಮದ ಇದೆ, ಸರಿ ಅರ್ಥ ಆಗಬೇಕು. ದೇವರಿಗೆಲ್ಲ ಅಧಿಕಾರ ಇದೆ. ಒಬ್ಬ ಅಧಿಕಾರಿಯನ್ನು ಕೆಳಗೆ ದೊಬ್ಬಲಿಕ್ಕೂ ಅಧಿಕಾರಕ್ಕೆ ತರಲಿಕ್ಕೂ ದೇವರಿಗೆ ಶಕ್ತಿ ಇದೆ ಅಂತ ನೀವು ತಿಳ್ಕೋಬೇಕು. ನೆಬೂಕದ್ನೆಚ್ಚರನಿಗೆ ಅಲ್ಲಿ ಹೇಳ್ತಾ ಇದ್ದಾನೆ ದಾನಿಯೇಲನು ಆ ಕನಸನ್ನು ಅರ್ಥ ಹೇಳುವಾಗ. ತಿಳಿದು ಬರುವುದರೊಳಗೆ 7 ವರ್ಷ ನಿನಗೆ ಹೀಗೆ ಕಳೆಯುವುದು ಅಂದ್ರೆ ಇಲ್ಲಿ ಆ ಕನಸಿನ ಅರ್ಥವನ್ನು ಹೇಳುವಾಗ 7 ವರ್ಷಗಳವರೆಗೆ ಮೃಗದ ಬುದ್ಧಿ ನಿನಗೆ ಬಂದು ಹುಲ್ಲು ಮೇಯುತ್ತಿ, ಅಧಿಕಾರ ಸಿಂಹಾಸನ ಕಳ್ಕೊಳ್ತಿ ಎಂಬುದಾಗಿ ಹೇಳುವಂತ ಆ ಒಂದು ಕನಸಾಗಿತ್ತು. ಇಲ್ಲಿ 28ರಿಂದ 33ನೇ ವಾಕ್ಯ ಓದುವಾಗ ಅವನು ಹೇಳುವಂತ ಮಾತು, ಅವನ ಮಾತಿನಲ್ಲಿರುವಂಥ ಅಹಂಕಾರನ ನೋಡ್ತೇವೆ. ಇಲ್ಲಿ ದೇವರಿಗೆ ಮಹಿಮೆ ಸಲ್ಲಿಸದೆ ನನಗೆ ದೇವರು ಕೊಟ್ಟ ಕೃಪೆ ಇದು, ಇಷ್ಟೆಲ್ಲ ದೇಶಗಳನ್ನು ಆಳ್ವಿಕೆ ಮಾಡಲಿಕ್ಕೆ ಅಥವಾ ಈ ಒಂದು ಸಿಂಹಾಸನ ಸಿಕ್ಕಿದ್ದು, ಅಧಿಕಾರ ಸಿಕ್ಕಿದ್ದು ಅದೆಲ್ಲ ದೇವರ ಕೃಪೆ ಎಂಬುದಾಗಿ ಹೇಳಿ ದೇವರಿಗೆ ಮಹಿಮೆ ಸಲ್ಲಿಸುವುದನ್ನು ಬಿಟ್ಟು ಅವನೇನು ಹೇಳ್ತಾನೆ, ನನ್ನ ಬಲದಿಂದ, ಭುಜ ಬಲದಿಂದ ಇವೆಲ್ಲ ಮಾಡಿದ್ದೇನೆ ಎಂಬುದಾಗಿ ಹೇಳಿ ಅಹಂಕರಿಸುವಂಥದ್ದು ನೋಡ್ತೇವೆ. 28ರಿಂದ 33ನೇ ವಾಕ್ಯ ಒಂದೊಂದಾಗಿ ಓದಿಕೊಳ್ಳೋಣ. ಇದೆಲ್ಲ ರಾಜನಾದ ನೆಬೂಕದ್ನೆಚ್ಚರನ ಅನುಭವಕ್ಕೆ ಬಂತು. ಇದೆಲ್ಲವೂ ರಾಜನಾದ ನೆಬೂಕದ್ನೆಚ್ಚರನ ಅನುಭವಕ್ಕೆ ಬಂತು. 12 ತಿಂಗಳು ಕಳೆದ ನಂತರ ಅವನು ಬಾಬೇಲಿನ ಅರಮನೆಯ ಮೇಲೆ ತಿರುಗಾಡುತ್ತಾ ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ, ಏನ್ ಹೇಳ್ತಾನೆ, ದೇವರ ಮಹಿಮೆ ಅಲ್ಲ, ನನ್ನ ಮಹಿಮೆ ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಬಾಬೆಲ್, ಹೀಗೋ ಮಹಾ ಪಟ್ಟಣವಾದ ಈ ಬಾಬೆಲ್ ಎಂದು ಕೊಚ್ಚಿಕೊಂಡನು. ಈ ಮಾತು ನೋಡಿ, ಅವನೇನೆತ್ತಿದ್ದಾನೆ, ದೇವರಿಗೆ ಮಹಿಮೆ ಸಲ್ಲಿಸ್ತಾ ಇಲ್ಲ, ನನ್ನ ಮಹಿಮೆಗಾಗಿ ನಾನು ಕಟ್ಟಿಸಿಕೊಂಡ ಬಾಬೆಲ್. ಅಂದ್ರೆ ಇಲ್ಲಿ ದೇವರಿಗೆ ಅಲ್ಲಿ ಸ್ಥಾನ ಕೊಡ್ತಾ ಇಲ್ಲ, ದೇವರಿಗೆ ಮಹಿಮೆ ಸಲ್ಲಿಸ್ತಾ ಇಲ್ಲ, ತನ್ನ ಭುಜಬಲದ ಮೇಲೆ ನಂಬಿಕೆ ಇಡುವಂಥದ್ದನ್ನು ಕಾಣ್ತಾ ಇದೆ. ಅಹಂಕಾರ ಪಡುವಂಥದ್ದನ್ನು, ಹೆಮ್ಮೆ ಪಡುವಂಥದ್ದನ್ನು ನೋಡ್ತೇವೆ. ಒಂದು ವಾಕ್ಯ ಓದುವ, ಜ್ಞಾನೋಕ್ತಿ 16:18, ಪ್ರಾಬ್ಸ್ ಚಾಪ್ಟರ್ 16:18 ಅಲ್ಲಿ ಹೇಳ್ತದೆ, ಉಬ್ಬಿನಿಂದ ದೊಬ್ಬು, ಗರ್ವದಿಂದ ಭಂಗ. ಸಿಕ್ಕಿದ್ರೆ ಓದ್ಬಹುದು. ಗರ್ವದಿಂದ ಭಂಗ, ಹುಬ್ಬಿನಿಂದ ದೊಬ್ಬು. ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ಇನ್ನೊಂದು ವಾಕ್ಯ ಓದಿ, 18:12, 18:12. ಭಂಗಕ್ಕೆ ಮೊದಲು ಗರ್ವದ ಹೃದಯ, ಭಂಗ ಆಗಬೇಕಾದ್ರೆ ಒಬ್ಬ ವ್ಯಕ್ತಿ ಭಂಗ ಪಟ್ಟಿದ್ದಾನೆ, ಬಿದ್ದು ಹೋದಿದ್ದಾನೆ, ಮುರಿಯಲ್ಪಟ್ಟಿದ್ದಾನೆ ಎಂಬುದೇ ಅರ್ಥ. ಅದಕ್ಕಿಂತ ಮುಂಚೆ ಅವನ ಒಳಗಡೆ ಗರ್ವದ ಹೃದಯ ಇತ್ಯಂಬುದಾಗಿ ತಿಳ್ಕೋಬೇಕು ನಾವು. ಮಾನಕ್ಕೆ ಮುಂಚೆ ದೈನ್ಯ. ಒಬ್ಬ ವ್ಯಕ್ತಿಗೂ ಮಾನ ಸಿಗಬೇಕಾದ್ರೆ ಆ ವ್ಯಕ್ತಿಯ ಒಳಗಡೆ ದೈನ್ಯತೆ, ದೀನತೆ, ತಗ್ಗುತ್ತಾನೆ ಇರಬೇಕೆಂಬುದಾಗಿ ಈ ವಾಕ್ಯ ಹೇಳ್ತಾರೆ. 15:33 ಜ್ಞಾನೋಕ್ತಿ 15:33. ಯೆಹೋವನ ಭಯವೇ ಜ್ಞಾನೋಪದೇಶ, ಗೌರವಕ್ಕೆ ಮೊದಲು ವಿನಯ. ಗೌರವಕ್ಕೆ ಮೊದಲು ಒಬ್ಬ ವ್ಯಕ್ತಿ ನಮಗೆ ಗೌರವಿಸಬೇಕಾದ್ರೆ ನಮ್ಮಲ್ಲಿ ವಿನಯ, ತಗ್ಗುತನ, ದೀನತೆ ಇರಬೇಕು. ಇನ್ನೊಂದು ವಾಕ್ಯ ಓದಿ, ಪ್ರಾಬ್ಸ್ 22:4, ಜ್ಞಾನೋಕ್ತಿ 22:4, ಪ್ರಾಬ್ಸ್ 22:4. ಧನ ಮಾನ ಜೀವಗಳು ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಜ್ಞಾನೋಕ್ತಿ 3:34, ಪ್ರಾಬ್ಸ್ ಚಾಪ್ಟರ್ 3:34. ಯಾರು ಧರ್ಮವನ್ನು ತಿರಸ್ಕರಿಸುವರೋ ಅವರನ್ನು ಆತನು ತಿರಸ್ಕಾರ ಮಾಡ್ತಾನೆ. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು. 138 ಕೀರ್ತನೆ 6ನೇ ವಾಕ್ಯ, 138 Psalms 6. ಯೆಹೋವನು ಮಹೋನ್ನತನು, ಆದರೂ ದೀನರನ್ನು ಆತನು ಲಕ್ಷಿಸುತ್ತಾನೆ. ಗರ್ವಿಷ್ಠರನ್ನು ದೂರದಿಂದಲೇ ಗುರುತಿಡಿತಾನೆ. ಮ್ಯಾಥ್ಯೂ 23:12, ಮತ್ತ 23:12. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುತ್ತಾನೆ. ಜೇಮ್ಸ್ 4:6, ಯಾಕೋಬ 4:6. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಆಮೆನ್. 10 ವರ್ಸ್ ಕೂಡ ಓದಿ, 10ನೇ ವಾಕ್ಯ ಕೂಡ ಓದಿ ಅದೇ ಅಧ್ಯಾಯದಲ್ಲಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ನೋಡಿ, ಇಷ್ಟೋ ವಾರ್ತೆ ಹೇಳ್ಬೋದು. 1 Corinthians 15:10 ಪೌಲನು ಹೇಳ್ತಾನೆ, ಈಗ ನಾನು ಎಂಥವನಾಗಿದ್ದೇನೋ ಅದು ದೇವರ ಕೃಪೆ ಎಂಬುದಾಗಿ ಹೊಗಳ್ತಾ ಇಲ್ಲ, ತಾನು ಹೆಚ್ಚಿಸಿಕೊಳ್ತಾ ಇಲ್ಲ.
ಅಯ್ಯೋ ನನಗೆ ತಲಾಂತುಗಳಿವೆ, ನನಗೆ ಕೃಪಾವರಗಳಿದೆ, ನನ್ನ ವಸ್ತ್ರದಲ್ಲಿ ಅಭಿಷೇಕ ಇದೆ, ಇಷ್ಟು ಅದ್ಭುತ ನಡೀತಾ ಇದೆ. ಆತನು ಹೇಳ್ತಾ ಇಲ್ಲ. ಆತನು ತನ್ನ ತಗ್ಗಿ ನಾನು ಎಂಥವನಾಗಿದ್ದೇನೋ ಅದು ದೇವರ ಕೃಪೆ ಎಂಬುದಾಗಿ ತನ್ನ ತಗ್ಗಿಸಿಕೊಳ್ಳುವಂಥ ಪೌಲನಲ್ಲಿ ನೋಡ್ತೇವೆ. ಹಾಗೆ ನೆಬೂಕದ್ನೆಚ್ಚರ ಅರಸನು ಅಹಂಕಾರಿಗಳಿಗೆ ಒಂದು ಗುರುತಾಗಿ ನಿಲ್ಲುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಡ್ಯಾನಿಯಲ್ ಚಾಪ್ಟರ್ 4:28 ಕಂಟಿನ್ಯೂ ವಾಕ್ಯ ಓದಿ. ಈ ಪಟ್ಟಣವಾದ ಬಾಬೆಲ್ ಎಂಬುದಾಗಿ ಆತನು ಹೇಳಿದ. ಮುಂದೆ ಓದಿ. ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗ ಅರಸನಾದ ನೆಬೂಕದ್ನೆಚ್ಚರನೇ ನಿನಗಾದ ದೈವೋಕ್ತಿಯನ್ನು ಕೇಳು. ರಾಜ್ಯವು ನಿನ್ನಿಂದ ತೊಲಗಿದೆ, ರಾಜ್ಯ ನಿನ್ನಿಂದ, ಅಧಿಕಾರ ಸಿಂಹಾಸನ ನಿನ್ನಿಂದ ತೊಲಗಿದೆ. ಭೂರಾಜರ ಒಡೆಯನು ಹೇಳ್ತಾ ಇದ್ದಾನೆ. ಪ್ರೈಸ್ ಗಾಡ್. ಮುಂದೆ ಓದಿ. ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವೆ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನಗೆ ತಿಳುವಳಿಕೆ ಬರುವುದರೊಳಗೆ 7 ವರ್ಷ ನಿನಗೆ ಹೀಗೆ ಕಳೆಯುವುದು ಎಂದು ಆಕಾಶವಾಣಿ ಆಯಿತು. ಅಂದ್ರೆ 127 ಸಂಸ್ಥಾನಗಳನ್ನು ಆಳ್ವಿಕೆ ಮಾಡುವ, ಅಂದ್ರೆ 127 ದೇಶಗಳನ್ನು ಆಳುವಂತ ನೆಬೂಕದ್ನೆಚ್ಚರನಿಗೆ ದೇವರು ಹೇಳ್ತಾ ಇದ್ದಾನೆ, 7 ವರ್ಷ ಮೃಗದಾಗಿ ನೀನಾಗುತ್ತಿ, ನಿನ್ನ ಬುದ್ಧಿ ಕಳ್ಕೊಳ್ತಿ, ಹುಚ್ಚರಾಗಿ ಆಗ್ತೀನಿ, ಮೃಗದ ಬುದ್ಧಿ ಬರ್ತದೆ, ನೀನು ಆಹಾರ ಸೇವಿಸುವುದಿಲ್ಲ, ನೀನೇನ್ ಮಾಡ್ತಿ, ನೀನು ದನದಾಗಿ ಹುಲ್ಲನ್ನು ತಿಂತಿ ಎಂಬುದಾಗಿ ದೇವರನಿಗೆ ಹೇಳ್ತೀವಿ. ಅಷ್ಟು ಮಾತ್ರ ಅಧಿಕಾರ ಕಳ್ಕೊಳ್ತಿ, ಸಿಂಹಾಸನ ಕಳ್ತಿ. ಅದಕ್ಕೆ ಕಾರಣ ಏನೆಂದರೆ ನಿನಗಿಂತಲೂ ಒಂದು ಸುಪ್ರೀಂ ಅಧಿಕಾರ ಮೇಲೆ ಪರಲೋಕದ ದೇವರಿಗಿದೆ, ಅದನ್ನು ಅರ್ಥ ಮಾಡಿಕೊಳ್ಬೇಕೆಂಬುದಾಗಿ ಈ ಒಂದು ಕಾರ್ಯಕ್ಕೆ ನಾನು ಈ ರೀತಿಯಲ್ಲಿ ಕಾರ್ಯದಿಂದ ನಡೆಸುವುದೆಂಬ ದೇವರು ಹೇಳ್ತಾ ಇದ್ದಾನೆ. 34-37 ವಾಕ್ಯ ಓದುವ. 34-37 ಸೇಮ್ ಚಾಪ್ಟರ್ ಡ್ಯಾನಿಯಲ್ 4. ಕಾಲವು ಕಳೆದ ಮೇಲೆ ನೆಬೂಕದ್ನೆಚ್ಚರನಾದಂತ ನಾನು 7 ವರ್ಷಗಳ ನಂತರ ಅದು ಆದ ಮೇಲೆ ನಾನು ಆಕಾಶದ ಕಡೆಗೆ ಕಣ್ಣೆತ್ತಲು ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. ಅಲ್ಲಿಯವರೆಗೆ ಆಕಾಶದ ಕೈ ಎತ್ತಲಿಲ್ಲ, ಕಣ್ಣೆತ್ತಲಿಲ್ಲ, ಅವನು ತನ್ನನ್ನೇ ಅಹಂಕರಿಸಿಕೊಂಡು ನಿಂತಿದ್ದ. ಈಗ ಗೊತ್ತಾಯ್ತು, ಆಕಾಶದ ಸಮಸ್ಯೆ ಬರುವಾಗ ಮಾತ್ರ ಮಾನವ ಏನ್ ಮಾಡ್ತಾನೆ, ಆಕಾಶಗಳಿಗೆ ಕಣ್ಣೆತ್ತುತ್ತಾನೆ. ಅಲ್ಲಲ್ಲಿಯ ಆಕಾಶಗಳಿಗೆ ಕಣ್ಣೆತ್ತಿದ. ಮುಂದೆ ಓದಿ. ಆಗ ನಾನು ಪರಾತ್ಪರನನ್ನು ಕೊಂಡಾಡಿ ಯಾರನ್ನು ಕೊಂಡಾಡ್ತಾ ಇದ್ದಾನೆ? ಅವಾಗ ನನ್ನ ಮಹಿಮೆ ಪ್ರಸಿದ್ಧಿಗೆ ಬರಲಿ, ನಾನು ಕಟ್ಟಿಕೊಂಡು ಬಾಬೆಲ್ ಕೊಚ್ಚಿಕೊಂಡ. ಈಗ ಏನ್ ಹೇಳ್ತಾ ಇದ್ದಾನೆ? ಪರಾತ್ಪರನನ್ನು ಕೊಂಡಾಡಿ ಸದಾ ಜೀವಿಸುವಾತನಿಗೆ. ಯಾರಿಗೆ? ಸದಾ ಜೀವಿಸುವಂತ ಕರ್ತನಿಗೆ, ಯೇಸು ಸ್ವಾಮಿಗೆ, ತಂದೆ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವೆನು. ಆತನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ ಈಗ ಆತನು. ಮುಂದೆ ಓದಿ. ಆತನ ಆಳ್ವಿಕೆಯು ಶಾಶ್ವತ. ಈಗ ಗೊತ್ತಾಯ್ತು, ನನ್ನ ಆಳ್ವಿಕೆ 5 ವರ್ಷ. ಈ ಲೋಕದಲ್ಲಿರುವಂತ ಒಬ್ಬ ರಾಜನ ಆಳ್ವಿಕೆ 10 ವರ್ಷ 20 ವರ್ಷ ಆಗಿರಬಹುದು. ಒಬ್ಬ ಪ್ರಧಾನಮಂತ್ರಿ ಆಳ್ವಿಕೆ 5 ವರ್ಷ ಆಗಿರಬಹುದು. ಒಬ್ಬ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆ 3 ವರ್ಷ 5 ವರ್ಷ ಆಗಿರಬಹುದು. ಆದರೆ ನಮ್ಮ ದೇವರ ಆಳ್ವಿಕೆ ಅದು ಶಾಶ್ವತವಾದದ್ದು. ಶಾಶ್ವತವಾಗಿ ಸೌರ ಮಂಡಲವನ್ನು ಆಳುವಂತ ದೇವರು ನಾನು ಮತ್ತು ನೀವು ಆರಾಧಿಸುವ ದೇವರಾಗಿದ್ದಾನೆ. ಮುಂದೆ ಓದಿ. ಆತನ ರಾಜ್ಯವು ತಲತಲಾಂತರಕ್ಕೂ ನಿಲ್ಲುವುದು. ಭೂ ನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಏನು ಅಲ್ಲದಂತಿದ್ದಾರೆ. ಭೂ ನಿವಾಸಿ ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ಎಷ್ಟೇ ದೊಡ್ಡ ರಾಜನಿರಲಿ, ಆತನ ದೃಷ್ಟಿಯಲ್ಲಿ ಏನು ಅಲ್ಲದವರು, ಉಸಿರು, ಬರೀ ಉಸಿರು. ಮುಂದೆ ಓದಿ. ಪರಲೋಕ ಸೈನ್ಯದವರಲ್ಲಿಯೂ ಭೂಲೋಕದವರಲ್ಲಿಯೂ ತನ್ನ ಇಚ್ಛಾನುಸಾರ ನಡೆಯುತ್ತಾನೆ. ಈಗ ಗೊತ್ತಾಯ್ತು, ಇಚ್ಛಾನುಸಾರ ನಡೀತಾನೆ ಎಂಬುದಾಗಿ ಈಗ ನೆಬೂಕದ್ನೆಚ್ಚರನಿಗೆ ಗೊತ್ತಾಯ್ತು. ಮುಂದೆ ಓದಿ. ಯಾರು ಆತನ ಕೈಯನ್ನು ಹಿಂದಕ್ಕೆ ತಳ್ಳಲಾರರು. ಯಾರು ಆತನ ಕೈ ಹಿಂದಕ್ಕೆ ತಳ್ಳಲಿಕ್ಕೆ ಸಾಧ್ಯವಿಲ್ಲ. ನೀನು ಏನು ಮಾಡುತ್ತಿ ಎಂದು ಯಾರು ಕೇಳಲಾರರು. ಏನು ಮಾಡ್ತೀನಿ ಯಾರು ಕೇಳಲಾರರು. ಅದೇ ಸಮಯದಲ್ಲಿ ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. ನನ್ನ ಪ್ರಭಾವ ವೈಭವಗಳು ನನಗೆ ಮತ್ತೆ ಲಭಿಸಿ ನನ್ನ ರಾಜ್ಯದ ಕೀರ್ತಿಯು ಪ್ರಕಾಶಿಸಿತು. ನನ್ನ ಮಂತ್ರಿಗಳು ಅಧಿಪತಿಗಳು ನನ್ನನ್ನು ಓಲೈಸಿದರು. ನನ್ನ ರಾಜ್ಯದಲ್ಲಿ ರಾಜನಾಗಿ ನೆಲೆಗೊಂಡೆನು. ನನ್ನ ಮಹಿಮೆಯು ಅತ್ಯಧಿಕವಾಯಿತು. ಆಗ ನೆಬೂಕದ್ನೆಚ್ಚರನಾದಂಥ ನಾನು ಪರಲೋಕ ರಾಜನನ್ನು ಹೊಗಳಿ ಕೊಂಡಾಡಿ ಕೀರ್ತಿಸಿದೆನು. ಆತನ ಕಾರ್ಯಗಳೆಲ್ಲ ಸತ್ಯ, ಆತನ ಮಾರ್ಗಗಳೆಲ್ಲ ನ್ಯಾಯ. ಸೊಕ್ಕಿನಿಂದ ನಡೆಯುವವರನ್ನು ತಗ್ಗಿಸಬಲ್ಲನು. ಆಮೆನ್. ಈಗ ಗೊತ್ತಾಯ್ತು, ದೇವರಿಗೆ ಆತನು ಮಹಿಮೆ ಸಲ್ಲಿಸುವಂಥದ್ದು ಇಲ್ಲಿ ಕಾಣ್ತಾ ಇದ್ದೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಜೀವಿತದಲ್ಲಿ ಯಾವುದೇ ಕಾರಣಕ್ಕೂ ಅಹಂಕಾರ ಬರಬಾರದು, ಗರ್ವ ಹೆಮ್ಮೆ ನಮಗೆ ಯಾವುದೇ ಕಾರಣಕ್ಕೂ ಬರಬಾರದು ಪ್ರಿಯರೇ.
ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಎಷ್ಟೇ ದೊಡ್ಡ ರಾಜನಾಗಿರಲಿ, ಎಷ್ಟೇ ದೊಡ್ಡ ಪ್ರಧಾನಮಂತ್ರಿ ಆಗಿರಲಿ, ಮುಖ್ಯಮಂತ್ರಿ ಆಗಿರಲಿ, MP MLA ಆಗಿರಲಿ, ಅಥವಾ ರಾಷ್ಟ್ರಾಧ್ಯಕ್ಷನಾಗಿರಲಿ, ಒಂದು ಎಷ್ಟೋ ದೇಶಗಳನ್ನು ಆಳುವಂಥ ಚಕ್ರವರ್ತಿ ಇರಲಿ, ಏನೇ ಇರಲಿ, ದೇವರ ಮುಂದೆ ಯಾರು ಏನು ಅಲ್ಲ. ಒಂದು ಅಧಿಕಾರ ಸಿಕ್ಕಿದ ಕಾರಣಕ್ಕೋಸ್ಕರ ನನ್ನಲ್ಲಿ ಮದ ಬಂದು, ಅಹಂಕಾರ ಬಂದು, ನಾನು ತಪ್ಪಾದ ಮಾರ್ಗ ಆರಿಸಿಕೊಳ್ಳುವುದಾದರೆ, ಜನರ ಮೇಲೆ ನಾನು ಅಲ್ಲಲ್ಲಿಯ ದಬ್ಬಾಳಿಕೆ ಮಾಡಲಿಕ್ಕೆ ನಾನು ಹೋಗುವುದಾದರೆ, ಅಲ್ಲಲ್ಲಿ ಅಹಂಕಾರ ಮಾಡಲಿಕ್ಕೆ ಹೋಗುವುದಾದರೆ, ತಪ್ಪು ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗುವುದಾದರೆ ದೇವರು ನೋಡ್ತಾನೆ ಪ್ರಿಯರೇ. ಅದಕ್ಕೆ ವಾಕ್ಯ ಹೇಳ್ತದೆ, ಆತನು ಭೂರಾಜರ ಒಡೆಯನು. ಕೊನೆಗೆ ಯಾವಾಗ ಆತನ ಬುದ್ಧಿ ಸ್ವಾಧೀನ ಆಯಿತು, ತನ್ನ ಅಹಂಕರಿಸು ತಪ್ಪು ಎಂಬುದಾಗಿ ಆತನಿಗೆ ಮನವರಿಕೆ ಆಯಿತು, ದೇವರನ್ನು ತಗ್ಗಿಸಿಕೊಂಡು ಜೀವಿಸುವ ಆತನಿಗೆ ಸ್ತೋತ್ರ ಹೇಳ್ತಾ ಇದ್ದಾನೆ. ಯುಗಾಂತರಕ್ಕೆ ಜೀವಿಸುವಂಥ ದೇವರಿಗೆ ಮಹಿಮೆ ಸಲ್ಲಿಸುವುದು ನೋಡ್ತೇವೆ. ಅವಾಗ ಏನಾಯಿತು? ರೆಸ್ಟೋರೇಷನ್ ಆಯಿತು, ಅಧಿಕಾರ ಸಿಕ್ಕಿತು, ಸಿಂಹಾಸನ ಸಿಕ್ಕಿತು, ಪುನಃ ಮಹಿಮೆ ಸಿಕ್ಕಿತು, ಎಲ್ಲ ಮಂತ್ರಿಗಳನ್ನು ಓಲೈಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಒಂದು ವೇಳೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಕಳೆದ ದಿವಸಗಳಲ್ಲಿ ಯಾವುದೊಂದು ಕಾರಣಕ್ಕೆ ನಮ್ಮನ್ನು ಅಹಂಕಾರ ಬಂದಿರಬಹುದು, ಅಥವಾ ಯಾವುದೇ ಕಾರಣಕ್ಕಾದರೂ ಹೆಮ್ಮೆ ಬಂದಿರಬಹುದು. ಒಂದು ವೇಳೆ ದೇವರು ಈಗ ಕೆಲವು ನೋವುಗಳು ನಮ್ಮನ್ನು ನಡೆಸ್ತಾ ಇರ್ಬೋದು, ಕೆಲವು ನೋವುಗಳು ನಮ್ಮ ಜೀವಿತ ಅನುಮತಿಸಿರಬಹುದು, ಕೆಲವು ನೋವುಗಳು ಇವತ್ತು ಬಂದಿದೆ, ಮುರಿಯಲ್ಪಟ್ಟಿದ್ದೇವೆ, ಯಾವುದೊಂದು ನಮಗೆ ಕಾರಣ ಗೊತ್ತಿಲ್ಲ, ನಾವು ಮುರಿಯಲ್ಪಟ್ಟು ದೀನರಾಗಿದ್ದೇವೆ ಸಂದರ್ಭದಲ್ಲಿ, ಒಂದು ವೇಳೆ ನಮ್ಮ ಜೀವಿತದಲ್ಲಿ ಕಳೆದ ದಿವಸಗಳಲ್ಲಿ ಅಹಂಕಾರ ಪಟ್ಟದರ ಒಂದು ಕಾರಣವಾಗಿರಬಹುದು. ಈಗ ದೇವರು ನಮ್ಮ ಕಣ್ಣನ್ನು ತೆರೀತಾ ಇರ್ಬೋದು. ನಾವು ನಮ್ಮ ದೇವರ ಕೈಗೆ ಒಪ್ಪಿಸಿಕೊಡೋಣ ಪ್ರಿಯರೇ. ದೇವರ ಕ್ಷಮಾಪಣೆ ಕೊಡು. ದೇವರೇ, ನನ್ನ ಅಹಂಕಾರ ನನ್ನ ಸ್ಥಾನಕ್ಕಾಗಿ, ನನ್ನ ಹೆಮ್ಮೆ, ನನ್ನ ತಲಾಂತಿಗಾಗಿ, ನನ್ನ ಕೃಪಾ ವರಗಳಿಗೋಸ್ಕರ, ಹಣಕ್ಕಾಗಿ, ಐಶ್ವರ್ಯಕ್ಕಾಗಿ, ಪದವಿಗಾಗಿ ನಾನು ಹೆಮ್ಮೆ ಪಟ್ಟದ, ಅಹಂಕಾರ ಪಟ್ಟದ್ದಕ್ಕಾಗಿ ನಿನ್ನ ಬಳಿ ಪಶ್ಚಾತ್ತಾಪಪಟ್ಟು ಕ್ಷಮೆ ಕೇಳ್ತಾನೆ. ನಾನು ಕ್ಷಮಿಸಬಂದು ಕ್ಷಮೆ ಕೇಳಿಕೊಳ್ಳೋಣ ಪ್ರಿಯರೇ. ನಾವು ದೀನತೆಯಿಂದ ಎಷ್ಟೇ ದೊಡ್ಡ ಪದವಿ ಇದ್ರು, ಎಷ್ಟೇ ಹಣವಂತರಾಗಿದ್ರು ಕೂಡ ದೇವರ ಮುಂದೆ ನಮ್ಮ ತಗ್ಗಿಸಿಕೊಳ್ಳೋಣ. ದೇವರು ಇನ್ನೂ ಹೆಚ್ಚು, ಇನ್ನೂ ಮೇಲಕ್ಕೆ ನಮ್ಮನ್ನು ನಡೆಸ್ತಕ್ಕಂಥ ಶಕ್ತನಾಗಿದ್ದಾನೆ. ಬನ್ನಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಓ ರಿಬಾ ಶಕತೋ ರೋಕೋತೋ ಲಿಮನ ಶಬ್ರೋ ಅಂತಲ, ನಮ್ಮ ದೇವರು ನಮ್ಮೆಲ್ಲರನ್ನು ಪ್ರೀತಿ ಮಾಡುವಂಥ ದೇವರು. ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆತನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಅಲ್ಲಲ್ಲಯ್ಯ, ಒಂದು ವೇಳೆ ನಮ್ಮ ಕೆಲಸ ಕಳ್ಕೊಂಡ ಸ್ಥಿತಿಯಲ್ಲಿ ಇವತ್ತು ನಾವು ಇರ್ಬೋದು, ವ್ಯಾಪಾರದ ನಷ್ಟ ಹೊಂದಿದ ಅನುಭವದ ನಾವು ನಿಂತಿರಬಹುದು, ಹಣ ಇಲ್ಲದ ಒಂದು ಪರಿಸ್ಥಿತಿ ಇವತ್ತು ನಾವು ನಿಂತಿರಬಹುದು, ಮುಂದೆ ಏನು ಮಾಡಬೇಕೆಂಬ ಸ್ಥಿತಿಯನ್ನು ನಿಂತಿರಬಹುದು. ಅಲ್ಲಲ್ಲಿ ಆದರೆ ಈ ಒಂದು ನೋವಿನ ಸಂದರ್ಭದಲ್ಲಿ ಒಂದು ವೇಳೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಏನೋ ಒಂದು ಸಂಗತಿ ನಮ್ಮ ಕಳೆದ ದಿವಸಗಳಲ್ಲಿ ದೇವರಿಗೆ ವಿರುದ್ಧವಾಗಿ ನಾವು ತಪ್ಪು ಮಾಡಿರ್ಬೋದು, ಪಾಪ ಮಾಡಿರ್ಬೋದು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಿರಬಹುದು. ನಮ್ಮ ಹೃದಯಗಳು ಪರೀಕ್ಷೆ ಮಾಡಿಕೊಂಡು ದೇವರ ಬಳಿ ಪಶ್ಚಾತ್ತಾಪಪಟ್ಟು ಕ್ಷಮೆ ಕೇಳಿಕೊಳ್ಳೋಣ. ಈ ಕೆಲವೊಂದು ದುಸ್ಥಿತಿಗಳಿಗೆ ನಾವೇ ಕಾರಣರಾಗಿರ್ಬೋದು ಪ್ರಿಯರೇ. ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಪವಿತ್ರಾತ್ಮನ ಬಳಿ ಕೇಳಿಕೊಳ್ಳೋಣ. ಪರಿಶುದ್ಧಾತ್ಮನೇ, ನನ್ನ ಕೊರತೆ ನನಗೆ ತಿಳಿಯಪಡಿಸು, ನನ್ನ ತಪ್ಪುಗಳನ್ನು ತಿಳಿಯಪಡಿಸುವುದೇ ಕೇಳಿಕೊಳ್ಳ್ರಿ. ಅಲ್ಲಿ ಖಂಡಿತವಾಗಿ ದೇವರು ಅದನ್ನು ಪ್ರಕಟಪಡಿಸ್ತಾನೆ. ಪವಿತ್ರಾತ್ಮನು ನಮಗೆ ಅದನ್ನು ಪ್ರಕಟಪಡಿಸಲಿಕ್ಕೆ ಆತನು ಹೋಗುತ್ತಾನೆ. ಕ್ಷಮಾಪಣೆ ಕೇಳಿಕೊಳ್ಳೋಣ. ಆತ ರಕ್ತವನ್ನು ತೊಳೆದು ಶುದ್ಧೀಕರಿಸಲ್ಪಟ್ಟವರಾಗಿ ಒಂದು ಸಮಾಧಾನದೊಂದಿಗೆ ಮುಂದಕ್ಕೆ ಹೋಗುವ ಕಾರಣ ಕಳ್ಕೊಂಡದನ್ನು ತಿರುಗಿ ಕೊಡುವ ದೇವರು. ನಮ್ಮ ದೇವರು ಪುನಃಸ್ಥಾಪನೆ ದೇವರಾಗಿದ್ದಾನೆ. ಒಬ್ಬ ಅವಿಶ್ವಾಸಿ ಅರಸನಾದಂಥ, ದೇವರನ್ನೇ ತಿಳಿಯದಂಥ ಒಬ್ಬ ಅವಿಶ್ವಾಸಿ ಅರಸನಾದ ನೆಬೂಕದ್ನೆಚ್ಚರನಿಗೆ ದೇವರು ಪುನಃ ಸ್ಥಾಪನೆ ಕೊಡುವುದಾದರೆ, ಕಳ್ಕೊಂಡ ಎಲ್ಲವೂ ತಿರುಗಿ ಕೊಡುವುದಾದರೆ, ನಾನು ಮತ್ತು ನೀವು ದೇವರ ಮಕ್ಕಳಾಗಿದ್ದೇವೆ. ಖಂಡಿತವಾಗಿ ನಮಗೆ ಆರೋಗ್ಯವನ್ನು, ನಮಗೆ ಕೆಲಸವನ್ನು, ವ್ಯಾಪಾರವನ್ನು ನಾವು ಏನೆಲ್ಲ ಕಳ್ಕೊಂಡಿದ್ದೇವೆ, ಸಮಾಧಾನ ಎಲ್ಲವನ್ನು ಆ ತಿರುಗಿ ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನ ಪರಿಶುದ್ಧ ಕರಗಳಿಗೆ ನಾವು ಒಪ್ಪಿಸಿಕೊಡೋಣ. ಥ್ಯಾಂಕ್ ಯು ಜೀಸಸ್, ಗ್ಲೋರಿ ಲಾರ್ಡ್. ರೊಕೊಟ್ಟು ಲೆಮೆ ಸೆಕೆ ತುರಬಲ ಶಬ್ರೆಂತ ಲೆಮೆ ಸೆಕೆ ತೊರಂದಳು. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಪಾದಕ್ಕೆ ಬಂದಿದ್ದೇವೆ. ಕರ್ತನ ಈ ಒಂದು ವಾಕ್ಯವನ್ನು ಕೇಳುವ ಒಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಬಿಡುಗಡೆ ಪ್ರಕಟವಾಗಲಿ. ಒಬ್ಬರ ಕಣ್ಣೀರನ್ನು ಒರೆಸು, ಒಬ್ಬೊಬ್ಬರನ್ನು ಬಂಧನಗಳಿಂದ ಬಿಡುಗಡೆ ಮಾಡು. ಯಾಕಂದ್ರೆ ಎಲ್ಲರನ್ನು ಪ್ರೀತಿ ಮಾಡುವಂಥ ದೇವರು ನೀನು ಸ್ವಾಮಿ. ಪ್ರತಿಯೊಬ್ಬರನ್ನು ಪ್ರೀತಿ ಮಾಡ್ತಿರೋದಕ್ಕೆ ಸ್ತೋತ್ರ ಕರ್ತನೆ. ಈಗಲೇ ಕರ್ತನೆ ಅಪ್ಪ, ಅಲ್ಲಿ ನಿನ್ನನ್ನು ಪ್ರಾರ್ಥಿಸುವಂಥ, ನಿನ್ನ ಮುಖ ನೋಡುವಂಥ ಒಬ್ಬೊಬ್ಬರ ಮೇಲೆ ನಿನ್ನ ಕರ ಹಿಡಿಯಲ್ಪಡಲಿ. ಅವರ ಬಂಧನಗಳು ಬಿಚ್ಚಲ್ಪಡಲಿ, ಅವರ ರೋಗಗಳು ಬಿಟ್ಟು ಹೋಗಲಿ, ವ್ಯಾಧಿಗಳು ಬಿಟ್ಟು ಹೋಗಲಿ, ನೋವುಗಳು ಬಿಟ್ಟು ಹೋಗಲಿ, ಯಾತನೆಗಳು ಬಿಟ್ಟು ಹೋಗಲಿ, ಎಲ್ಲ ಪೀಡನೆಗಳು ಬಿಟ್ಟು ಹೋಗಲಿ, ಎಲ್ಲ ಸಮಸ್ಯೆಗಳು ಬಿಟ್ಟು ಹೋಗಲಿ, ಎಲ್ಲ ಕೊರತೆಗಳು ಬಿಟ್ಟು ಹೋಗಲಿ. ರೈಟ್ ನಾವು ದೇವರ ಹಸ್ತ ಒಬ್ಬೊಬ್ಬರ ಮೇಲೆ ಹಿಡಿಯಲ್ಪಡಲಿ, ಒಬ್ಬೊಬ್ಬರ ಹಸ್ತ ಮೇಲೆ ಹಿಡಿಯಲ್ಪಡಲಿ. ದೇವರೇ ಕಾರ್ಯ ಮಾಡುವುದಕ್ಕೆ ಸ್ತೋತ್ರ ಕರ್ತನೆ. ಈಗಲೇ ರೈಟ್ ನಾವು ಅದ್ಭುತಗಳನ್ನು ಕಾಣುವ ಕೃಪೆ ಮಾಡುವುದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದೇವರೇ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.